So hey everyone, welcome to all of you to my channel Imam D Classes. So as you see, now discuss ಮಾಡೋನ್ರಿಪ್ಪ rent free accommodation or a rent free house. Okay. Again in two languages. First Kannada explain ಮಾಡ್ತೀನಿ ಪೂರಾ, then we'll go for Hindi explanation in this video only. Huh? Bilingual languages Kannada and Hindi, so don't worry about language problems. ಸೊ ಸ್ಟಾರ್ಟ್ ಮಾಡೋಣ್ರಿ. ಇದು ಬೇಸ್ ಮೇಲೆ ಭಾಳ ಇಂಪಾರ್ಟೆಂಟ್ ನಿಮಗೆ ಇದು ಪ್ರಾಬ್ಲಮ್ಸ್. ಓಕೆ, ಸೊ ನೋಡ್ರಿಪ್ಪ, ಸ್ವಲ್ಪ ನಾನು ಝೂಮ್ ಔಟ್ ಮಾಡ್ತೀನಿ. ಓಕೆ, ರೆಂಟ್ ಫ್ರೀ ಅಕೊಮೊಡೇಷನ್ ಆರ್ ರೆಂಟ್ ಫ್ರೀ ಹೌಸ್, ಕರೆಕ್ಟಾ? ಸರಿ, ಕ್ವಶನ್ ನಿಮಗೆ ಫಾರ್ಮಟ್ ಗೊತ್ತೈತಿ. ಓಕೆ, ಫಾರ್ಮಟ್ ನೋಡಿ ಬಂದಿರಿ ನೀವು, ಫಾರ್ಮಟ್. ನೋಡ್ರಿಪ್ಪ ಅಲ್ಲಿ ಕ್ವಶನ್ ನಂಬರ್ 1 ಏನೈತಿ. ಕ್ವಶನ್ ನಂಬರ್ 1, Rakesh is employee in government department. Sorry, government department. ಇವ ಏನ್ರಿ ಗವರ್ಮೆಂಟ್ ಎಂಪ್ಲಾಯಿ. ಗವರ್ಮೆಂಟ್ ಎಂಪ್ಲಾಯಿ. He is provided with a rent free accommodation in Bangalore. ಬ್ಯಾಂಗ್ಳೂರ್ ಒಳಗೆ ಅವರಿಗೆ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಾರಿಪ್ಪ, ಗೌರ್ಮೆಂಟ್ ಎಂಪ್ಲಾಯಿ. ದ ಕಾಸ್ಟ್ ಆಫ್ ಫರ್ನಿಚರ್ ಪ್ರೊವೈಡೆಡ್ ಇಸ್ rupees 80,000. ಫರ್ನಿಚರ್ ಕಾಸ್ಟ್ ಎಷ್ಟು ರೂಪಾಯಿ? 80,000 rupees ಫರ್ನಿಚರ್ ಕಾಸ್ಟ್. ಆ್ಯಂಡ್ 2 ಏರ್ ಕಂಡೀಷನ್ಸ್. ಓಕೆ, ಅದರ ಜೊತೆ ಏರ್ ಕಂಡೀಷನ್, ಎ ಸಿನೂ ಕೊಟ್ಟಾರೆ ಅವರಿಗೆ. ವಿಚ್ ಹ್ಯಾವ್ ಬೀನ್ ಟೇಕನ್ ಆನ್ ಹೈಯರ್. ಓಕೆ, ಎ ಸಿ ಅವ್ರದ್ದಲ್ಲ, ಎ ಸಿ ಅವ್ರ ಸ್ವಂತ ಇಲ್ಲ, ಕಂಪನಿ ಅವ್ರದ್ದು. ಅವರು ಹೈಯರ್, ಬಾಡಿಗೆ ತೊಗೊಂಡಾರೆ ಎ ಸಿ. ಬೈ ದ ಕಂಪನಿ ಹ್ಯಾವ್ ಆಲ್ಸೋ ಬೀನ್ ಪ್ರೊವೈಡೆಡ್ ಇನ್ ದ ಅಕೊಮೊಡೇಷನ್. ರೆಂಟ್ ಫ್ರೀ ಅಕೊಮೊಡೇಷನ್ ಜೊತೆ ಎ ಸಿನೂ ಕೊಟ್ಟಾರಿಪ್ಪ ಅವರಿಗೆ. The higher charges of each air condition is rupees 1,500 per annum. 1,500 per annum ಅಲ್ಲ, ಅದು ಪರ್ annum. ಓಕೆ, 1,500 ಪರ್ annum ನೋಡ್ರಿಪ್ಪ ಇದು. ಇಯರ್ಲಿ ಒನ್ ಎ ಸಿಗೆ ಎಷ್ಟು ರೂಪಾಯಿ? 1,500. ಓಕೆ, ಒನ್ ಎ ಸಿಗೆ. ಈಚ್ ಎ ಸಿ ಅಂತ ಐತೆ ನೋಡ್ರಿ, ಈಚ್ ಎ ಸಿ ಒನ್ ಎ ಸಿಗೆ ಇಯರ್ಲಿ ಬಾಡಿಗೆ ಎಷ್ಟು ರೀಪ್ಪ? 1,500 per annum. Compute the value of the rent free accommodation. If the accommodation is provided by the government, okay, government, and the value of the accommodation as per government rules is rupees 1,000 per month. Okay, ತಿಳಿತಲ್ಲ? ಗವರ್ಮೆಂಟ್ ಪೇ ಮಾಡತ್ತಾರಿಪ್ಪ 1,000 per month. ಓಕೆ, ಇದು ರೆಂಟ್ ಫ್ರೀ ಅಕೊಮೊಡೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನೀವು. ನಿಮಗೆ ಫಾರ್ಮಟ್ ಗೊತ್ತೈತಿ. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಅಕೊಮೊಡೇಷನ್ ಆಫ್ ಹೆಸರೇನ್ರಿಪ್ಪ ಇವಂದ? ರಾಕೇಶ್ ಅಂತ ಐತಿ, ಹೌದಲ್ಲ? ರಾಕೇಶ್ ಅಂತ ಹೆಸರು ಐತಿ ಒಂದ. ಸರಿಪ್ಪ. ಗವರ್ಮೆಂಟ್ ಎಂಪ್ಲಾಯಿ ಇವ ಏನು? ಯಾವ ಎಂಪ್ಲಾಯಿ ಇವ? ಗವರ್ಮೆಂಟ್ ಎಂಪ್ಲಾಯಿ. ಅದಕ್ಕೆ ಏನ್ರಿಪ್ಪ? ಫಾರ್ ಗವರ್ನಮೆಂಟ್ ಎಂಪ್ಲಾಯಿ. ಫಾರ್ ಗವರ್ಮೆಂಟ್ ಎಂಪ್ಲಾಯಿ ಇವರಿಗೆ ಫಾರ್ಮಟ್ ಐತಿ. ಗವರ್ಮೆಂಟ್ ಎಂಪ್ಲಾಯಿಗೆ ಫಾರ್ಮಟ್ ಐತಿ. ಏನಂತ ಐತಿ ನೋಡ್ರಿ ಇಲ್ಲಿ, ಫಾರ್ ಗವರ್ಮೆಂಟ್ ಎಂಪ್ಲಾಯಿ ಫಾರ್ಮಟ್. ಇದು ಐತಿ ನೋಡ್ರಿ ಇಲ್ಲಿ, ಫಾರ್ ಗವರ್ಮೆಂಟ್ ಎಂಪ್ಲಾಯಿ ಫಾರ್ಮಟ್ ಏನಂತ ಐತಿ? ಪರ್ಟಿಕ್ಯುಲರ್ಸ್ ಅಮೌಂಟ್ ನೋಡ್ರಿ. rent fixed by the government. Okay, rent fixed by the government. ಎಲ್ಲೈತಿ rent fixed by the government? ಇಲ್ಲೈತಿ ನೋಡ್ರಿ. The accommodation is provided by the government and the value of the accommodation as per government rules is 1,000 per month. Okay, government rent fixed by the government. ಇದು ಅರ್ಥ ಏನ್ರಿಪ್ಪ? ರೆಂಟ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್. ಎಷ್ಟ? 1,000 per month. ಅದಕ್ಕೆ ಏನ್ರಿಪ್ಪ? ಬ್ರಾಕೆಟ್ ಅಲ್ಲೇ ಇಲ್ಲೇ 1,000 ಇಂಟು ಪರ್ ಮಂತ್ ಅಂದರೆ ಇಂಟು 12. ಪರ್ ಮಂತ್ ಅಂದರೆ ಇಂಟು 12 ಮಾಡ್ಕೋಬೇಕು. ಎಷ್ಟು ಬಂತ್ರಿಪ್ಪ ಇಲ್ಲಿ? 12,000 ಬಂತು. ಎಷ್ಟೇ? 12,000. ಕರೆಕ್ಟಾ? ಸರಿ, ಅದ್ರಾಗ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಆ್ಯಡ್ ಮಾಡ್ಕೋಬೇಕು. 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಆ್ಯಡ್ ಮಾಡ್ಕೋಬೇಕು. ಎಲ್ಲೈತಿ ಫರ್ನಿಚರ್ ಕಾಸ್ಟ್? ಇಲ್ಲೈತಿ ನೋಡ್ರಿ. ದ ಕಾಸ್ಟ್ ಆಫ್ ಫರ್ನಿಚರ್ ಪ್ರೊವೈಡೆಡ್ is rupees 80,000. ಓಕೆ, ನಮ್ದು ಫಿಕ್ಸ್ ರೇಟ್ ರೀಪ್ಪ. ಫರ್ನಿಚರ್ ಕಾಸ್ಟ್ 80,000, ಅದರ ಮೇಲೆ 10% ತೊಗೋಬೇಕು. ಇದು ಫಿಕ್ಸ್ ಫಾರ್ಮಟ್ ಬೇಸ್ ಮೇಲೆ ಇದ್ದಿದ್ದು, ಫಾರ್ಮಟ್ ಬೇಸ್ ಮೇಲೆ ಮಾಡಿರಿಪ್ಪ. 10% ಅದ 10/100. 10% ಅಂದರೆ 10/100 ಇಂಟು ಫರ್ನಿಚರ್ ಕಾಸ್ಟ್ ಎಷ್ಟು? 80,000 rupees. 80,000 ಮಾಡಿರಲಿ. 80,000 ಎಷ್ಟು ರೀ? 10% 80,000 ಎಷ್ಟು ರೀ? 8,000 ಬರ್ತದೆ ರೀ. ತಗೋರಿ, 8,000 ಅಂತ ಬರೀರಿ. ಕರೆಕ್ಟಾ? ಅದರ ಜೊತೆ ಎ ಸಿನೂ ಐತಿ. ಇಲ್ಲಿ ಎ ಸಿನೂ ಐತಿ ನೋಡ್ರಿ ಇಲ್ಲಿ. ಹ್ಯಾವಿನ್ ಆ್ಯಂಡ್ 2 ಏರ್ ಕಂಡೀಷನ್ಸ್. ಓಕೆ, 2 ಏರ್ ಕಂಡೀಷನ್ಸ್ ಅಂದರೆ ಎ ಸಿ ಐತಿ ಇಲ್ಲಿ, ಎ ಸಿ. ಅದ್ರ ಜೊತೆ ಎ ಸಿ ಎಷ್ಟು ಐತಿ? ಇದು ಹೈಯರ್ ಚಾರ್ಜ್ ಬೇಸ್ ಮೇಲೆ ಐತಿ ಎ ಸಿ. ಓಕೆ, ಎ ಸಿ ಎಷ್ಟ್ರಿಪ್ಪ? ಹೈಯರ್ ಚಾರ್ಜ್ ಬೇಸ್ ಮೇಲೆ ಅಂದರೆ ಬಾಡಿಗೆ ಅವ್ರದ್ದು ಸ್ವಂತ ಅಲ್ಲ, ಬಾಡಿಗೆ ಮೇಲೆ ಐತಿ ಎ ಸಿನೂ.
ಅದಕ್ಕೇನ್ರಿಪ್ಪ ಅದನ್ನು ಹೈಯರ್ ಚಾರ್ಜಸ್ ಆ್ಯಡ್ ಮಾಡ್ಕೋಬೇಕು. ಹೈಯರ್ ಚಾರ್ಜಸ್ ಆಫ್ ಏರ್ ಕಂಡೀಷ್ನರ್, ಹೈಯರ್ ಚಾರ್ಜಸ್ ಆಫ್ ಏರ್ ಕಂಡೀಷ್ನರ್ಸ್ ಆಗಬೇಕಿಲ್ಲ. ಯಾಕಂದರೆ ಎರಡು ಎ ಸಿ ಐತಿಲ್ಲ, ಎಷ್ಟು ಎ ಸಿ ರೀಪ್ಪ ಅದು? ಎರಡು ಎ ಸಿ, ಟೂ ಏರ್ ಕಂಡೀಷನ್ಸ್. ಎಷ್ಟು? ಟೂ ಏರ್ ಕಂಡೀಷನ್ಸ್ ಐತಿ, ಟೂ ಐತಿ. ಒನ್ ಎ ಸಿಗೆ ಈಚ್ ಎ ಸಿ ಬಾಡಿಗೆ ಹೈಯರ್ ಚಾರ್ಜಸ್ ಐತಿ ನೋಡಿಲ್ಲ, ಹೈಯರ್ ಚಾರ್ಜಸ್. ದ ಹೈಯರ್ ಚಾರ್ಜಸ್ ಆಫ್ ದ ಹೈಯರ್ ಚಾರ್ಜಸ್ ಆಫ್ ಈಚ್ ಏರ್ ಕಂಡೀಷ್ನರ್. ಈಚ್ ಅಂತ ವರ್ಡ್ ಐತಿಲ್ಲ ಏನ, ಈಚ್ ಅಂತ ವರ್ಡ್ ಐತಿ. ಈಚ್ ಅಂತ ವರ್ಡ್ ಅಂದ್ರೆ ಏನಪ್ಪ? ಒನ್ ಎ ಸಿಗೆ, ಒನ್ ಎ ಸಿಗೆ 1500. ನಿಮ್ಮ ಕಡೆ ಎಷ್ಟು ಎ ಸಿ ಐತಿ? ನಿಮ್ಮ ಕಡೆ ಟೂ ಎ ಸಿ ಐತಿ. ಒನ್ ಎ ಸಿಗೆ 1500, ಒನ್ ಎ ಸಿಗೆ 1500 ಪರ್ ಎನಮ್. ನಿಮ್ಮ ಕಡೆ ಎಷ್ಟು ಎ ಸಿ ಐತಿ? ಟೂ ಎ ಸಿ ಐತಿ, ಟೂ ಎ ಸಿ. ಅದಕ್ಕೆ ಏನು ಮಾಡಿರಿಪ್ಪ, ಬ್ರ್ಯಾಕೆಟಲ್ಲೇ ಒನ್ ಎ ಸಿಗೆ 1500 ರುಪೀಸ್ ಇಂಟು ನಿಮ್ಮ ಕಡೆ ಎಷ್ಟು ಎ ಸಿ ಐತಿ? ಎರಡು ಎ ಸಿ ಐತಿ, ಎರಡು ಎ ಸಿ. ಅದಕ್ಕೆ ಇಂಟು ಟು. ತ್ರೀ ಎ ಸಿ ಅಂದರೆ ಇಂಟು ತ್ರೀ ಮಾಡ್ಕೋಬೇಕು, ತ್ರೀ ಅಂದರೆ ಇಂಟು ತ್ರೀ ಮಾಡ್ಕೋಬೇಕು. ಓಕೆ ಸರಿ, ಈಗ ಮಾಡೋಣ. 1500 ಇಂಟು ಟೂ ಅಂದರೆ 3000. ಈಗೇನು ಮಾಡ್ರಿಪ್ಪ, 8000 ಪ್ಲಸ್ 3000 ಎಷ್ಟು? 8000 ಪ್ಲಸ್ 3000 11,000. 8000 ಪ್ಲಸ್ 3000 ಎಷ್ಟಿದ್ದು? 11,000. 11,000 ಇಲ್ಲ ಹಚ್ಚಿರಿ, ಸಾರಿ, ಇಲ್ಲ ಹಚ್ಚಿರಿ. ಎಷ್ಟಿದ್ದು? 11,000. 11,000 ಕರೆಕ್ಟಾ? ಈಗೇನು ಮಾಡ್ತೀರಿಪ್ಪ, 11,000 ಅಂದರೆ ಆ್ಯಡ್ ಮಾಡ್ಕೋಬೇಕು. ಸಿಂಪ್ಲಿ ಏನು ಮಾಡ್ಕೋಬೇಕಾ? ಆ್ಯಡ್ ಮಾಡ್ಕೋಬೇಕು. ಮಾಡಿರಿಪ್ಪ ಆ್ಯಡ್. 12,000 ಐತೆ ನೋಡಿಲ್ಲ, 12,000 ಪ್ಲಸ್ 11,000 ಎಷ್ಟು? 12,000 ಪ್ಲಸ್ 11,000 23,000 ಎಷ್ಟು? 23,000 ನಿಮ್ದು ಟ್ಯಾಕ್ಸೇಬಲ್ ರೆಂಟ್ ಫ್ರೀ ಅಕೊಮೊಡೇಷನ್. ತಿಳಿತಲ್ಲ? ಈ ಥರ ಸಾಲ್ವ್ ಮಾಡ್ಬೇಕು ನೋಡ್ರಿಪ್ಪ. ಭಾಳ ಸಿಂಪಲ್ ಐತಿ, ಭಾಳ सिंपल. गॉट इट? आपको समझ में आ गया? ये क्वेश्चन बहुत सिंपल है जी, थोड़ा दिमाग लगाना होता है बस. ठीक है, क्या है क्वेश्चन में? ये राकेश क्या है? गवर्नमेंट एम्प्लॉई है. राकेश क्या है? गवर्नमेंट एम्प्लॉई है. उसको रेंट फ्री अकोमोडेशन प्रोवाइड कर रहे हैं. कहाँ पे? कौन सी सिटी में? बेंगलोर सिटी में प्रोवाइड कर रहे हैं उसको. कॉस्ट ऑफ फर्नीचर कितना है तुम्हारा? 80,000 है. साथ में दो एसी, दो एयर कंडीशनर उसको प्रोवाइड कर रहे हैं. ठीक है. उसके बाद में जो उसका जो है देखो एसी का एक ईच बोल का देखो यहाँ पे ईच बोल के है नहीं, तो एक एसी का रेंट हायर चार्जेस. कंपनी का स्वंत नहीं है, वो कंपनी का खुद का नहीं है, कंपनी दूसरों के पास से रेंट पे ली, हायर चार्जेस पे ली एसी. कितने? टू एसी. एक एसी, ईच एसी कम, एक एसी का रेंट कितना है पर एनम? 1500 है. तो हमारे पास दो एसी है. कंप्यूट क्या मालूम करना? वैल्यू ऑफ रेंट फ्री अकोमोडेशन आप लोग मालूम करना. ठीक है. उसके बाद में द रेंट फ्री द अकोमोडेशन प्रोवाइडेड बाय द गवर्नमेंट कितना प्रोवाइड कर रही? 1,000 पर मंथ प्रोवाइड कर रही रेंट फ्री अकोमोडेशन. तो तुम्हारे को रेंट फ्री अकोमोडेशन का फॉर्मेट पता होगा, फर्स्ट वीडियो में बनाया था. कैलकुलेशन ऑफ रेंट फ्री अकोमोडेशन ऑफ, नाम क्या उसका? राकेश. ठीक है. गवर्नमेंट एम्प्लॉय नहीं, फॉर गवर्नमेंट एम्प्लॉयज़ का फॉर्मेट है. इसके अंदर क्या था बोलो? इसके अंदर सबसे पहले पर्टिकुलर अमाउंट रेंट फिक्स्ड बाय द गवर्नमेंट. गवर्नमेंट कितना रेंट फिक्स करिए उसका? गवर्नमेंट रूल के हिसाब से 1,000 पर मंथ. तो 1,000 इंटू 12 कर दो, 12,000 आएगा आपका आंसर. करेक्ट है. उसमें से ऐड करना, ऐड फिक्स आए. ये रेट हमारे को क्वेश्चन के अंदर नहीं दिया, बट स्टैंडर्ड रेट फिक्स हमारे फॉर्मेट के हिसाब से 10% हमारा कॉस्ट ऑफ फर्नीचर फिक्स. ये आपको क्वेश्चन के अंदर नहीं देगा, आप लोग फिक्स लेना. फर्नीचर के ऊपर कितना परसेंट? 10%. ओके. 10% ऑफ कॉस्ट ऑफ फर्नीचर. फर्नीचर का कॉस्ट कितना है तुम्हारा? यहाँ पे देखो, कॉस्ट ऑफ फर्नीचर तुम्हारा कितना है? 80,000. उसके ऊपर 10% निकालो, 8,000 आएगा. ठीक है. इसके बाद में साथ में जो एसी है, देखो दो एसी, यहाँ पे देखो दो एसी है ना तुम्हारे पास, दो एसी. हर एक का ईच का रेंट कितना है पर एनम? 1,500. तो हायर चार्जेस ऑफ एयर कंडीशनर्स कितना है जी? वो 1,000 पर एनम, मतलब 1,500 इंटू कितने एसी तुम्हारे पास? टू एसी है, तो इंटू टू कर दो, आपको मिलेगा 3,000. तो अभी 8,000 प्लस 3,000 करो, मिलेगा आपको 11,000. अब 12,000 प्लस 11,000 करो, आपको मिलेगा 23,000. ये है आपका टैक्सेबल, ये है आपका टैक्सेबल रेंट फ्री अकोमोडेशन. होप यू अंडरस्टूड दिस क्वेश्चन. Take down the screenshot. Okay, it's easy one. Okay, now I will go for the second question. Second question ನೋಡ್ರಿ ಇಲ್ಲಿ ಹೆಂಗೈತಿ.
ಕ್ವಶನ್ ಥರ ಐತಿ ಬಟ್ ಸ್ವಲ್ಪ ಡಿಫ್ರೆಂಟ್ ಐತಿ. ನೋಡಿರಿ ಕ್ವಶನ್ ಐತಿ, ಕ್ವಶನ್ ನಂಬರ್ 2. ಶ್ರೀ ಶಿವಕುಮಾರ್ ಈಸ್ ಅ ಎಂಪ್ಲಾಯಿ ಇನ್ ಅ ಕಂಪನಿ ವಿತ್ ದ ಫಾಲೋವಿಂಗ್ ಎಮಾಲ್ಮೆಂಟ್ಸ್. ಓಕೆ, ಯಾವ ಕಂಪನಿಯಲ್ಲಿ ಕೆಲಸ ಮಾಡತ್ತಾನ? ಗೌರ್ಮೆಂಟ್ ಕಂಪನಿ, ಗೌರ್ಮೆಂಟ್ ಎಂಪ್ಲಾಯಿ, ಪ್ರೈವೇಟ್ ಎಂಪ್ಲಾಯಿ, ಏನೂ ಕೊಟ್ಟಿಲ್ಲ. ಐತಿ ನೋಡ್ರಿಲ್ಲ, ಈಸ್ ವರ್ಕಿಂಗ್ ಇನ್ ಟಾಟಾ ಕಂಪನಿ, BSNL ಕಂಪನಿ, ಗೌರ್ಮೆಂಟ್ ಕಂಪನಿ, ಪ್ರೈವೇಟ್ ಕಂಪನಿ ಅಂತ ಏನು ಕೊಟ್ಟಾರೆ? ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಎಂಪ್ಲಾಯಿ ಅಂತ ಅಸ್ಯೂಮ್ ಮಾಡ್ಕೋಬೇಕು ನೀವು. ನೆನ್ಪಿಡ್ಕೋರಿ, ಎಂಪ್ಲಾಯಿ ಗೌರ್ಮೆಂಟ್ ಐತಿ, ಪ್ರೈವೇಟ್ ಐತಿ, ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಏನು ಅಸ್ಯೂಮ್ ಮಾಡ್ಬೇಕು ನೀವು? ಪ್ರೈವೇಟ್ ಎಂಪ್ಲಾಯಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಗೌರ್ಮೆಂಟ್ ಎಂಪ್ಲಾಯಿ ಅಸ್ಯೂಮ್ ಮಾಡೋಕೆ ಬರಂಗಿಲ್ಲ, ಗೌರ್ಮೆಂಟ್ ಎಂಪ್ಲಾಯಿ ಅಂತ ಕೊಡಬೇಕು, ಆವಾಗ ಕಂಪಲ್ಸರಿ ಗೌರ್ಮೆಂಟ್ ಎಂಪ್ಲಾಯಿ. ಗೌರ್ಮೆಂಟ್ ಎಂಪ್ಲಾಯಿ ಐತಿ, ಪ್ರೈವೇಟ್ ಎಂಪ್ಲಾಯಿ ಐತಿ, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಅವನು ಏನು? ಪ್ರೈವೇಟ್ ಎಂಪ್ಲಾಯಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಈಗ ಕೊಟ್ಟಿಲ್ಲ, ಪ್ರೈವೇಟ್ ಎಂಪ್ಲಾಯಿ ಅವ. ಬೇಸಿಕ್ ಸ್ಯಾಲರಿ ಎಷ್ಟು ರೀ? 20,500 ಪರ್ ಮಂತ್, ಕರೆಕ್ಟಾ? ಆಮೇಲೆ ಏನೈತಿ ಇದು ಆದಮೇಲೆ ನೆಕ್ಸ್ಟ್ ಡಿ ಎ ಅಂದರೆ ಏನ್ರಿಪ್ಪ? ಡಿಯರ್ನೆಸ್ ಅಲವೆನ್ಸ್, ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್. ನಮಗೆ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಬೇಕಾ? ಇಲ್ಲಿ ಏನು ಕೊಟ್ಟಾರಿಲ್ಲ? ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂದರೆ ರಿಟೈರ್ಮೆಂಟ್ ಬೆನಿಫಿಟ್ ತೊಗೊಳಕ್ಕೆ ಹೋಗಬೇಡ್ರಿ ಅಂತ. ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಬೇಕು ನಮಗೆ, ಅವನು ನಾಟ್ ಫಾರ್ಮಿಂಗ್ ಅಂತ ಕೊಟ್ಟಾನೆ. 2,000 ಪರ್ ಮಂತ್. ಆಮೇಲೆ ಮೆಡಿಕಲ್ ಅಲವೆನ್ಸ್ 1,000 ಪರ್ ಮಂತ್. ಆಮೇಲೆ ಬೋನಸ್ 15,000 ಪರ್ ಎನಮ್ ಐತಿ. ಪರ್ ಎನಮ್, ಪರ್ ಮಂತ್ ಅಲ್ಲ, ಪರ್ ಎನಮ್ ಐತಿ. ಓಕೆ, he has been provided with an accommodation by his employer for which the employer ಅಂದ್ರೆ ಏನ್ರಿಪ್ಪ? ಕಂಪನಿ. for which the employer charges him ₹600 ಪರ್ ಮಂತ್. ಓಕೆ, ಎಂಪ್ಲಾಯರ್ನು ಚಾರ್ಜ್ ಮಾಡ್ತಾನಂತ್ರಿ, ಅವನ ಕಡೆ ರೊಕ್ಕ ಇಸ್ಕೋತಾನಂತ್ರಿಪ್ಪ 600 ಪರ್ ಮಂತ್. ವಾಟ್ ಈಸ್ ದ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಅಕೊಮೊಡೇಷನ್ ಇಫ್ ಇಟ್ ಈಸ್ ಪ್ರೊವೈಡೆಡ್ ಇನ್ ಅ ಪ್ಲೇಸ್? ಓಕೆ, ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಫಸ್ಟ್ ಕಂಡೀಷನ್, ವೇರ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 15 lakh. ಫಸ್ಟ್ ಸಿಟಿ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 15 lakh ಐತಿ, ಕರೆಕ್ಟಾ? ಸೆಕೆಂಡ್ ಕೇಸ್ ಒಳಗೆ ವೆನ್ ಪಾಪ್ಯುಲೇಷನ್ ವೇನಲ್ಲ, ಅದು ವೇರ್ ಬರಬೇಕಿಲ್ಲ, ವೇರ್ ಅಂತ ಬರಬೇಕು. ವೇರ್ ಪಾಪ್ಯುಲೇಷನ್ ಈಸ್ ಬಿಟ್ವೀನ್ 15 lakh to 40 lakh ಅಂತ ಐತಿ. ಸಿ ಕಂಡೀಷನ್ ಒಳಗೆ ವೇರ್ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ 40 lakhs ಅಂತ ಐತಿ. ತಿಳಿತಲ್ಲ? ಇದು ನಿಮ್ದು इन्फॉर्मेशन, क्वेश्चन इन्फॉर्मेशन समझ में आ गया आपको? शिवशंकर क्या है? एक एम्प्लॉई है कंपनी के अंदर. अब वो शिवशंकर एम्प्लॉई गवर्नमेंट है कि प्राइवेट है हमारे को नहीं मालूम. गवर्नमेंट है तो गवर्नमेंट एम्प्लॉई बोल के क्लियर मेंशन कर देता उन्हें. अगर एम्प्लॉई गवर्नमेंट है या प्राइवेट है, कुछ भी इन्फॉर्मेशन मेंशन नहीं किया तो आप लोग कंपलसरी अज्यूम करना कि वो एम्प्लॉई क्या है? प्राइवेट एम्प्लॉई है बोल के आप लोग अज्यूम कर देना, ठीक है? तो अभी कुछ भी इन्फॉर्मेशन नहीं दिया, वो गवर्नमेंट है कि प्राइवेट है बोल के, तो हम लोग क्या अज्यूम करते हैं? इज प्राइवेट एम्प्लॉई. बेसिक सैलरी है, डीए है, डीए मतलब डियरनेस अलावेंस, वो नॉट फॉर्मिंग बोल के दिया उन्हें. क्या बोल के दिया? नॉट फॉर्मिंग. हमारे को चाहिए फॉर्मिंग पार्ट ऑफ रिटायरमेंट बेनिफिट्स, बट वो हमारे को दिया नॉट फॉर्मिंग पार्ट ऑफ रिटायरमेंट बेनिफिट्स. मेडिकल अलावेंस है, बोनस है, उसका एम्प्लॉयर उसको रेंट फ्री अकोमोडेशन प्रोवाइड करता और उसके पास से चार्ज ले रहा रेंट. मंथली उसके पास से एम्प्लॉयर क्या कर रहा? रेंट ले रहा. कितना? 600 पर मंथ उसके पास से रेंट ले रहा. ओके, तुम्हारे को 3 कंडीशन दिया. एक प्लेस की पॉपुलेशन कितनी है? लेस देन 15 लाख है. दूसरे प्लेस की पॉपुलेशन कितनी है? 15 लाख टू 40 लाख है. तीसरे कंडीशन की, तीसरे प्लेस की पॉपुलेशन कितनी है? मोर देन 40 लाख है. तो इसको हम लोग सॉल्व करेंगे, ठीक है? ओके, जस्ट लुक इट हियर. ओके, सो क्वेश्चन नंबर 2 ಬರೀಪ್ಪ. ಫಾರ್ಮಟ್ ನೋಡ್ರಿಪ್ಪ ಇದು. ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಅ ಪ್ರೈವೇಟ್ ಎಂಪ್ಲಾಯೀಸ್. ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್. ಓಕೆ, ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ. ಅಮೆಂಡ್ಮೆಂಟ್ ಫ್ರಮ್ 1/9/2023 ನಾನು ನಿಮಗೆ ಹೇಳಿದ್ರಿ ಇದು ಫಾರ್ಮಟ್. ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್, ಇಫ್ ನೋಡ್ರಿ, ಅದು ಹೌಸ್ ಯಾರ್ದು? ಓನ್ಡ್ ಬೈ ದ ಎಂಪ್ಲಾಯರ್. ಯಾಕಂದರೆ ಅಕೊಮೊಡೇಷನ್ ಬೈ ಹೀಸ್ ಎಂಪ್ಲಾಯರ್, ಕಂಪನಿಯಿಂದ ಪೇ ಮಾಡತ್ತಾರ ಅವ್ರಿಗೆ ರೆಂಟ್ ಫ್ರೀ ಅಕೊಮೊಡೇಷನ್. ಆಮೇಲೆ ಪಾಪ್ಯುಲೇಷನ್ನು ಕೊಟ್ಟಾರಿಲ್ಲ, ಪಾಪ್ಯುಲೇಷನ್ನು ಐತಿ. ಅವಾಗ ಈ ಫಾರ್ಮಟ್ ಯೂಸ್ ಮಾಡ್ಕೋಬೇಕು. ಇಫ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್, ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ ಆರ್ ಎಂಪ್ಲಾಯರ್. ಫಾರ್ಮಟ್ ಈ ಥರ ಬರ್ತೈತೆ ನೋಡ್ರಿಪ್ಪ. ಫಾರ್ಮಟ್ ಈ ಥರ ಬರ್ತೈತಿ. ಐತಲ್ಲ ಫಾರ್ಮಟ್ ನೋಡ್ರಿ, ಫಾರ್ಮಟ್ ಈ ಥರ ಮಾಡ್ಕೋಬೇಕು ನೀವು.
ಎ ಅಂತ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಫಸ್ಟ್ ಎ ಕಂಡೀಷನ್, ಸಿಟಿ ವೇರ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 15 ಲ್ಯಾಕ್ ಐತಲ್ಲ, ಸಿಟಿ ವೇರ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 15 ಲ್ಯಾಕ್. ಲೆಸ್ ದ್ಯಾನ್ 15 ಲ್ಯಾಕ್ ಅಂದರೆ 5% ಆಫ್ ಸ್ಯಾಲರಿ ಆ್ಯಡೆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಓಕೆ. ಆಮೇಲೆ ಎಂಪ್ಲಾಯರ್ ಚಾರ್ಜ್ ಅಂತ ಐತಿ ಇಲ್ಲೇ ಹೇಳ್ತಾರಲ್ಲಿ, ಎಂಪ್ಲಾಯರ್ ಚಾರ್ಜ್ ಹಿಮ 600 ಪರ್ ಮಂತ್ ಅಂತ ಐತಿ. ಹೊಸ ಅಡ್ಜಸ್ಟ್ಮೆಂಟ್ ಎಂಪ್ಲಾಯರ್ ಚಾರ್ಜ್ ಅಂತ ಐತಿ, ಅದು ಲೆಸ್ ಮಾಡ್ಕೋಬೇಕು. ಲೆಸ್ ಎಂಪ್ಲಾಯರ್ ಚಾರ್ಜ್ ಅಂತ ಲೆಸ್ ಮಾಡ್ಕೋಬೇಕು. ನಿಮಗೆ ಸಿಗ್ತೈತ್ರಿಪ್ಪ ಟ್ಯಾಕ್ಸೇಬಲ್ ರೆಂಟ್ ಫ್ರೀ ಅಕಾಮಡೇಷನ್. ಸೆಕೆಂಡ್ ಕಂಡೀಷನ್ ಪಾಪ್ಯುಲೇಷನ್ 15 ಲ್ಯಾಕ್ ಟು 40 ಲ್ಯಾಕ್ ಅಂತ ಐತಿ. ಅದೇ ಸೆಕೆಂಡ್ ಕಂಡೀಷನ್ ಇಲ್ಲ ಮಾಡ್ಕೋಬೇಕು. ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ 15 ಲ್ಯಾಕ್ ಟು 40 ಲ್ಯಾಕ್ಸ್, 15 ಲ್ಯಾಕ್ ಟು 40 ಲ್ಯಾಕ್, ಆವಾಗ 7.5% ಆಫ್ ಸ್ಯಾಲರಿ ಆ್ಯಡೆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ಆಮೇಲೆ ಲೆಸ್ ಎಂಪ್ಲಾಯರ್ ಚಾರ್ಜ್ ಅಂತ ಮಾಡ್ಕೋಬೇಕು. ಟ್ಯಾಕ್ಸೇಬಲ್ ನಿಮಗೆ ಸಿಗ್ತೈತಿ. ಕರೆಕ್ಟಾ? ಥರ್ಡ್ ಕಂಡೀಷನ್ ವೇರ್ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ 40 ಲ್ಯಾಕ್ಸ್. ಅದಕ್ಕೆ ಏನು ಮಾಡಪ್ಪ, ವೇರ್ ಥರ್ಡ್ ಕಂಡೀಷನ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 40 ಲ್ಯಾಕ್. ಓಕೆ. ಇಲ್ಲೇ 10% ಆಫ್ ಸ್ಯಾಲರಿ ತೊಗೋಬೇಕು, ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ತೊಗೋಬೇಕು, ಲೆಸ್ ಎಂಪ್ಲಾಯರ್ ಚಾರ್ಜ್ ತೊಗೋಬೇಕು. ನಿಮಗೆ ಟ್ಯಾಕ್ಸೇಬಲ್ ಸಿಗ್ತೈತಿ. ಕರೆಕ್ಟಾ? ಓಕೆ, ಸ್ಟಾರ್ಟ್ ಮಾಡೋಣ. ಇಷ್ಟ ಮಾಡ್ಕೋಬೇಕು, ಭಾಳ ಸಿಂಪಲ್ ಐತಿ. ಆಮೇಲೆ ನೋಟ್ ಸ್ಯಾಲರಿ ಫಾರ್ಮುಲಾ ನಿಮಗೆ ಗೊತ್ತೈತಿ. ನೋಟ್ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಯಾವಾಗ ತೊಗೋಬೇಕಾ, ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್ ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲವೆನ್ಸ್ ತೊಗೋಬೇಕು. ಇದು ಫಾರ್ಮುಲಾ, ಸ್ಯಾಲರಿ ಫಾರ್ಮುಲಾ. ಗೊಟ್ ಇಟ್? ಓಕೆ, समझ में आने आप लोगों को? ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮಗೆ ಬೇಕಾ ಸ್ಯಾಲರಿ ಬೇಕು. ನಮ್ಮ ಕಡೆ ಸ್ಯಾಲರಿ ಇಲ್ಲ, ಫಸ್ಟ್ ಅದು ಮಾಡೋಣ. ಸ್ಯಾಲರಿ ಎಲ್ಲ ಕಡೆ ಸ್ಯಾಲರಿ ಇತ್ತಲ್ಲ, ಅದಕ್ಕೆ ಸ್ಯಾಲರಿ ಮಾಡೋಣ ಫಸ್ಟ್. ಓಕೆ, ಸ್ವಲ್ಪ ಓಕೆ ಸ್ಟಾರ್ಟ್ ಮಾಡೋಣ. ಜಾಗ ಬಿಡ್ತೀನಿ ಸ್ವಲ್ಪ. ಓಕೆ, ಇಸ್ ಈಕ್ವಲ್ ಟು ಫಸ್ಟ್ ನಮ್ಗೆ ಏನು ಬೇಕಾ, ಬೇಸಿಕ್ ಸ್ಯಾಲರಿ ಬೇಕು ನಮಗೆ. ಬೇಸಿಕ್ ಸ್ಯಾಲರಿ ಎಲ್ಲೈತ್ರಿಪ್ಪ? ಬೇಸಿಕ್ ಸ್ಯಾಲರಿ ಇಲ್ಲೈತಿ. ಬೇಸಿಕ್ ಸ್ಯಾಲರಿ 20,500 ಪರ್ ಮಂತ್. ಪರ್ ಮಂತ್ ಅಂದರೆ ಇಂಟು 12, 20,500 ಪರ್ ಮಂತ್ ತಗೋರಿ. 20,000 ಇದನ್ನು ಬೋಲ್ಡ್ ಬಂತಲ್ಲ, ಬೇಡ. 20,500 ಇಂಟು ಪರ್ ಮಂತ್ ಅಂದರೆ ಇಂಟು 12 ಮಾಡ್ಕೋಬೇಕು. ಇಂಟು 12 ಪ್ಲಸ್, ಈಗ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ತೊಗೋಬೇಕು ಬೇಡ. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಅವಾಗ ತೊಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲಿ ಕೊಟ್ಟ ನೋಡಲ್ಲ, ಡಿ ಅಂತ ಕೊಟ್ಟಾರಿ, ಡಿ ಅಂತ. ಬಟ್ ನಾಟ್ ಫಾರ್ಮಿಂಗ್ ಅಂತ ಐತಿ. ನಾಟ್ ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಐತಿ. ನಾಟ್ ಫಾರ್ಮಿಂಗ್ ಅಂದರೆ ಬರೋಂಗಿಲ್ಲ ನಮಗೆ. ಫಾರ್ಮಿಂಗ್ ಅಂತ ಅಷ್ಟೇ. ಫಾರ್ಮಿಂಗ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಕೊಟ್ಟಿದ್ದಂದರೆ ತೊಗೋಬೇಕು. ಬಟ್ ನಾಟ್ ಫಾರ್ಮಿಂಗ್ ಅಂದರೆ ಬರೋಂಗಿಲ್ಲ. डी ए ತೊಗೊಳಕ್ಕೆ ಹೋಗ್ಬೇಡ್ರಿ. समझ में आने? अगर फार्मिंग पार्ट ऑफ रिटायरमेंट बेनिफिट्स बोल के दिया तो लेना, नॉट फार्मिंग पार्ट ऑफ रिटायरमेंट बेनिफिट्स बोल के दिया तो नहीं लेना. तो इसलिए डी ए नील. करेक्ट है? डी ए नील. प्लस कमीशन ऑन टर्न ओवर. कमीशन ಐತಿ ಇಲ್ಲೇ. ಕಮಿಷನ್ ಕೊಟ್ಟಿಲ್ಲ ಬಿಡ್ರಿ. ಕಮಿಷನ್ ಕೊಟ್ಟಿಲ್ಲ ಅಂದರೆ ನಿಲ್. ಕಮಿಷನ್ ಕೊಟ್ಟಿಲ್ಲ ನಿಲ್. ಪ್ಲಸ್ ಬೋನಸ್ ಐತಿ. ಬೋನಸ್ ನೋಡೋಣ ತಡ್ರಿಪ್ಪ. ಬೋನಸ್ ಐತಿ. ಬೋನಸ್ 15,000 ಪರ್ ಎನಮ್ ಐತಿ. ಪರ್ ಎನಮ್ ವರ್ಷಕ್ಕೆ ಡೈರೆಕ್ಟ್ ತೊಗೊಬಿಡ್ರಿಪ್ಪ. ಪರ್ ಮಂತ್ ಅಂದರೆ ಇಂಟು 12 ಮಾಡ್ಕೋಬೇಕು. ಪರ್ ಎನಮ್ ಅಂದರೆ ಡೈರೆಕ್ಟ್ ತೊಗೋಬೇಕು. ಬೋನಸ್ 15,000 ಕರೆಕ್ಟಾ? ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸ್ ಎಲ್ಲೈತಿ? ಅಲಾವೆನ್ಸ್ ಅಂತ ವರ್ಡ್ ಬರಬೇಕಿಲ್ಲ. ಏನಂತ ವರ್ಡ್ ಬರಬೇಕು? ಅಲಾವೆನ್ಸ್ ಅಂತ ವರ್ಡ್ ಬರಬೇಕು. ಅಲಾವೆನ್ಸ್ ಅಂತ ಎಲ್ಲೈತಿ? ಅಲಾವೆನ್ಸ್ ಅಂತ ಬರ್ರಿ. ಐತಿ ನೋಡಿಲ್ಲ. ಮೆಡಿಕಲ್ ಅಲಾವೆನ್ಸ್ ಅಂತ ಐತಿ. ಓಕೆ, ಐತಿ 1,000 ಪರ್ ಮಂತ್. ಮೆಡಿಕಲ್ ಅಲಾವೆನ್ಸ್ 1,000 ಪರ್ ಮಂತ್ ತಗೋರಿ. ಮೆಡಿಕಲ್ ಅಲಾವೆನ್ಸ್ 1,000 ಪರ್ ಮಂತ್. ಮೆಡಿಕಲ್ ಅಲಾವೆನ್ಸ್ 1,000 ಪರ್ ಮಂತ್. ಮತ್ತೇನು ಅಲಾವೆನ್ಸ್ ಐತಿ? ಮತ್ತು ಯಾವ ಅಲಾವೆನ್ಸ್ ಇಲ್ಲ. ಮುಗೀತು. ಇಷ್ಟು ಅಲಾವೆನ್ಸ್ ಐತಿ. ಮತ್ತು ಯಾವ ಅಲಾವೆನ್ಸ್ ಅಂತ ವರ್ಡ್ ಕೊಟ್ಟಿಲ್ಲ ಬಿಡ್ರಿ. ಮುಗೀತು. ಸರಿಪ್ಪ, ಆ್ಯಡ್ ಮಾಡಿರಿ. ಈಗ ನೋಡೋಣ. ಓಕೆ, ಫಸ್ಟ್ ಮಾಡೋಣ ತಡ್ರಿಪ್ಪ. 20,500 ಇಂಟು 12 ಮಾಡ್ಕೋಬೇಕು. ಜಸ್ಟ್ ವೇಟ್. 20,500 ಇಂಟು 12 ಮಾಡಿರಿ. ಎಷ್ಟು ಇದು? ಇಂಟು 12. 20,500 ಇಂಟು 12 ಮಾಡ್ಕೋಬೇಕು. ಎಷ್ಟು ಬರ್ತೈತ್ರಿಪ್ಪ ಇದು? 2,46,000.
2,46,000 ಮತ್ತು ಬೋರ್ಡ್ ಬಂತು ಏನು ರೂಪಾಯಿ 2,46,000 ಹಾಂ ಪ್ಲಸ್ ಇದು ನಿಲ್ ಬಿಡ್ರಿ, ಇದು ನಿಲ್ ಬೇಡ ನಮಗೆ. 15,000 ಆ್ಯಡ್ ಮಾಡ್ಕೊರಿ, 15,000 ಆ್ಯಡ್ ಮಾಡಿರಿ. 15,000 ಪ್ಲಸ್ ಆಮೇಲೆ ಇಲ್ಲೇ ಒಂದೈತಲ್ಲ 1,000 ಇಂಟು 12 ಅಂದರೆ 12,000. ಓಕೆ, ಈಗ ಇದು ಮೂರು ಆ್ಯಡ್ ಮಾಡಿರಿಪ್ಪ. ಈಗ ನೋಡೋಣ ಎಷ್ಟಿದೆ ಅಂತ. 2,46,000 ಪ್ಲಸ್ 15,000 ಪ್ಲಸ್ 12,000, 2,73,000. 2,73,000 ನಿಮ್ದು ಏನ್ರಿಪ್ಪ ಸ್ಯಾಲರಿ. 2,73,000 ನಿಮ್ದು ಏನ್ರಿ ಸ್ಯಾಲರಿ. ಓಕೆ, ಸರಿಪ್ಪ, ಬಂದು ನೋಡ್ರಿ ಆನ್ಸರ್. ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ನಿಮ್ದು ಎಷ್ಟ್ರಿಪ್ಪ 2,73,000. ಗಾಟ್ ಇಟ್. ಇದು ಸ್ಯಾಲರಿ ತೊಗೋಬೇಕು ನೀವು. ಇಲ್ಲಿ ಐತಲ್ಲ, ಅಲ್ಲಿ ಸ್ಯಾಲರಿ ಅಂತ ಐತಲ್ಲ, ಎಲ್ಲ ಕಡೆ ಸ್ಯಾಲರಿ ಅಂತ ಐತಲ್ಲ, ಅಲ್ಲಿ ಸ್ಯಾಲರಿ ಎಷ್ಟು ತೊಗೋಬೇಕು ಈಗ 2,73,000 ತೊಗೋಬೇಕು. ಈಗ ಬರೀರಿಪ್ಪ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಂಡೀಷನ್ 5% ಇಂಟು ಸ್ಯಾಲರಿ ಎಷ್ಟು 2,73,000. ಹಾಂ ಮಾಡಿರಿ. ಎಷ್ಟು ಬರ್ತೈತೆ ರೀ ಇದು? ಜಸ್ಟ್ ಮಿನಿಟ್. 5/100 ಇಂಟು ಮಾಡ್ರಿ, ಎಷ್ಟು ಬರ್ತೈತೆ ರೀಪ್ಪ? 13. ಜಸ್ಟ್ ಮಿನಿಟ್. ಹಾಂ, ಓಕೆ, 13,650 ಅಲ್ಲ, 13,650 ಕರೆಕ್ಟಾ? ಆಮೇಲೆ ಆ್ಯಡೆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಇಲ್ಲಿ ಹೆಂಗೆ 10/100 ಇಂಟು ಫರ್ನಿಚರ್ ಕಾಸ್ಟ್ ಎಷ್ಟೈತಿರಿಪ್ಪ? ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲಲ್ಲ. ಫರ್ನಿಚರ್ ಕಾಸ್ಟ್ ಒಳಗೆ ಕೊಟ್ಟಿಲ್ಲ. ಪೂರಾ ಕ್ವಶನ್ ನೋಡ್ರಿ ಇದು. ಫರ್ನಿಚರ್ ಕಾಸ್ಟ್ ಬಗ್ಗೆ ಏನೂ ಕೊಟ್ಟಿಲ್ಲ, ಅದಕ್ಕೆ ಬೇಡ್ರಿಪ್ಪ. ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್. ಕೊಟ್ಟಿಲ್ಲ, ಅವರು ಏನು ಮಾಡೋಕ್ಕೆ ಬರೋಂಗಿಲ್ಲ. ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ, ಡ್ಯಾಶ್ ಅಂತ ಹಾಕ್ರಿ. ಡ್ಯಾಶ್. ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ. ಆ್ಯಡ್ ಮಾಡಿರಿಪ್ಪ. ಇದು ಆ್ಯಡ್ ಮಾಡಿರಿ. ಎಷ್ಟು ಬರ್ತೈತೆ ರೀ? ಅದು ಸೇಮ್ 13,650 ಕರೆಕ್ಟಾ? ಲೆಸ್ ಎಂಪ್ಲಾಯರ್ ಚಾರ್ಜ್ಡ್ ಅಂತ ಐತಿ. ಎಂಪ್ಲಾಯರ್ ಚಾರ್ಜ್ಡ್ ಅಂತ ಎಲ್ಲಿತ್ತು? ಎಂಪ್ಲಾಯರ್ ಚಾರ್ಜ್ಡ್ ಅಂತ ಇಲ್ಲೈತೆ ನೋಡ್ರಿಪ್ಪ. ಎಂಪ್ಲಾಯರ್ ಚಾರ್ಜ್ಡ್, ಸಾರಿ ಎಲ್ಲೈತೆ? ಎಂಪ್ಲಾಯರ್ ಚಾರ್ಜ್ಡ್ ಎಷ್ಟು ಇದು? 600 ಪರ್ ಮಂತ್. 600 ಇಂಟು 12 ಮಾಡ್ಕೋಬೇಕು. ಎಂಪ್ಲಾಯರ್ ಚಾರ್ಜ್ಡ್ 600 ಇಂಟು 12 ಪರ್ ಮಂತ್. ಎಷ್ಟು ಬರ್ತೀರಪ್ಪ? 600 ಇಂಟು 12 ಮಾಡಿರಿ. ಲೆಸ್ ಮಾಡ್ಕೋಬೇಕಾ? ಅದು ಎಷ್ಟು ರೀ? 600 ಇಂಟು 12 ಅಂದರೆ 7,200. 7,200 ಮಾಡಿ. 13,650 ಮೈನಸ್ 7,200 ನಿಮಗೆ ಸಿಗ್ತೈತಿ ರೀಪ್ಪ ಎಷ್ಟು? 6,450 ಸಿಗ್ತೈತಿ ರೀ. 6,450 ನಿಮಗೆ ಸಿಗ್ತೈತಿ. ಇದು ನಿಮ್ಮದು ಟ್ಯಾಕ್ಸೇಬಲ್. ತಿಳಿತಲ್ಲ? ಈ ಥರ ಸಾಲ್ವ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್ ಎಷ್ಟ್ರಿಪ್ಪ? 15 lakh to 40 lakh ಐತಿ. ಇಲ್ಲಿ 7.5 ಮಾಡ್ಕೋಬೇಕು. ತೊಗೋರಿಪ್ಪ ಬ್ರ್ಯಾಕೆಟಲ್ಲೇ 7.5 ಡಿವೈಡೆಡ್ ಬೈ 100, ಯಾಕಂದರೆ ಪರ್ಸೆಂಟೇಜ್. 7.5 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಸೇಮ್, ಎಲ್ಲ ಕಡೆ ಸ್ಯಾಲರಿ ಸೇಮ್ 2,73,000. 2,73,000. ಎಷ್ಟು ಬರ್ತೈತ್ರಿಪ್ಪ ಇಲ್ಲಿ ಆನ್ಸರ್? ಸಾರಿ, ಇಲ್ಲಿ ಆನ್ಸರ್ ಎಷ್ಟು ಬರ್ತೈತ್ರಿ? ಇಲ್ಲೇ 20,475 ಬರ್ತೈತ್ರಿ. ಎಷ್ಟು? 20,475 ಆನ್ಸರ್ ಬಂತು ಇಲ್ಲಿ. 20,475. ಆಮೇಲೆ ಫರ್ನಿಚರ್ ತಡೀರಿ. ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್, ಯಾಕಂದರೆ ಕೊಟ್ಟಿಲ್ಲ. ಈಗ ಸೇಮ್ 20,475 ಇಲ್ಲಿ ಸೇಮ್ 20,475 ಕರೆಕ್ಟಾ? ಎಂಪ್ಲಾಯರ್ ಚಾರ್ಜ್ ಸೇಮ್ ರೀಪ್ಪ, ಎಲ್ಲ ಕಡೆ ಸೇಮ್. ಎಂಪ್ಲಾಯರ್ ಚಾರ್ಜಸ್ ಎಲ್ಲ ಕಡೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಿ. ಸೇಮ್ ಟು ಸೇಮ್ ಎಲ್ಲ ಕಡೆ 7,200. 7,200 ಇದ್ರಾಗ ಲೆಸ್ ಮಾಡಿರಿಪ್ಪ. 20,475 ಮೈನಸ್ 7,200 ಯು ವಿಲ್ ಗೆಟ್ 13,275. 13,275 ಮುಗೀತಿದ್ದು. ಓಕೆ, ನೆಕ್ಸ್ಟ್ ಹೈ ಲಾಸ್ಟ್ 10% ಆಫ್ ಸ್ಯಾಲರಿ ಮೋರ್ ದ್ಯಾನ್ ಪಾಪ್ಯುಲೇಷನ್ 40 lakh. 10/100 ಇಂಟು
ಸ್ಯಾಲರಿ ಸೇಮ್, ಮತ್ತು ಎಲ್ಲ ಕಡೆ ಸ್ಯಾಲರಿ ಸೇಮ್ 2,73,000. You will get 27,300. 27,300. ಓಕೆ, ಫರ್ನಿಚರ್ ಕಾಸ್ಟ್ ಇಲ್ಲಿ ಕೊಟ್ಟಿಲ್ಲ ಅಂದರೆ 3 ಕೇಸಲ್ಲಿ ಡ್ಯಾಶ್ ಡ್ಯಾಶ್ ಬರ್ತದೆ ರೀಪ್ಪ, ಡ್ಯಾಶ್ ಡ್ಯಾಶ್. ಆಮೇಲೆ ಕೆಳಗಡೆ ಸೇಮ್ 27,300. ಇದು ಸೇಮ್ ರೀಪ. ಮತ್ತು ಎಂಪ್ಲಾಯರ್ ಚಾರ್ಜಸ್ ಸೇಮ್, ಮತ್ತು 600 × 12 ಎಲ್ಲ ಕಡೆ ಸೇಮ್ 7,200. 7,200. ಈಗ 27,200 300 ಮೈನಸ್ 7,200 ಮಾಡಿರಿ ಎಷ್ಟು ಬರ್ತದೆ ರೀಪ್ಪ ಆನ್ಸರ್? 20,100. 20,100 ಇದು ನಿಮ್ಮದು ರೆಂಟ್ ಫ್ರೀ ಅಕಾಮಿಡೇಷನ್. ಗಾಟ್ ಇಟ್? ಈ ಥರ ಸಾಲ್ವ್ ಮಾಡ್ಕೋಬೇಕು ನೋಡ್ರಿಪ್ಪ, ಮುಗಿತಿದ್ದು ಕ್ವಶನ್. ಇದು ನಿಮ್ಮದು ತಿಳಿತಲ್ಲ? ಜಸ್ಟ್ ಐ ವಿಲ್ ಝೂಮ್ ಔಟ್. समझ में आ गया नहीं? पॉपुलेशन के हिसाब से आप लोग करते हैं, पॉपुलेशन के हिसाब से. सैलरी फॉर रेंट फ्री हाउस बेसिक सैलरी लेते तुम लोग, डीएनएस अलावेंस नहीं लेते. क्यों? नॉट फार्मिंग बोल के यहाँ पे पार्ट क्या बोल के दिया? नॉट फार्मिंग बोल के दिया. अगर फार्मिंग बोल के दिया तो ले देते, ठीक है. नॉट फार्मिंग बोल के दिया तो डीएनएस अलावेंस नील. कमीशन नहीं दिया, क्वेश्चन के दिया तो नील है. बोनस दिया 15,000 पर एनम बोल के दिया तो डायरेक्ट लेना, पर एनम बोले तो. टैक्सेबल अलावेंस नाम देखना, अलावेंस बोल के कहाँ दिया? अलावेंस बोल के नाम. अलावेंस सिर्फ एक ही है हमारे पास, उसको लो 1,000 पर मंथ बोल के, तो 1,000 × 12 आ गया, ठीक है. इसको सॉल्व करो. 2,46,000 15,000 1,000 × 12 12,000 सब मिला कितना? 2,73,000. ये तुम्हारा सैलरी फॉर रेंट फ्री हाउस, ठीक है. गॉट इट. यहाँ पे पॉपुलेशन के हिसाब से हम लोग पहले ही डिस्ट्रीब्यूट कर देते हैं. तो 5% ऑफ 2,73,000 आता तुम्हारा. उसमें से फर्नीचर कॉस्ट क्वेश्चन के अंदर नहीं दिया, पूरे क्वेश्चन में फर्नीचर का कॉस्ट नहीं दिया, तो डैश उसी को ऐड कर दो. एम्प्लॉयर चार्ज तुम्हारे पास दिया कितना? 600 पर मंथ बोल के एम्प्लॉयर चार्ज दिया ना यहाँ पे, एम्प्लॉयर चार्ज. तो 600 × 12 कर दो, 7,200 मिलेगा. इसमें से लेस करो, आपको मिलेगा टैक्सेबल रेंट फ्री अकोमोडेशन. सेकेंड कंडीशन में 15 लाख टू 40 लाख का 7.5%, उसी सैलरी सेम सैलरी पर निकालो, एम्प्लॉयर चार्ज निकालो, आपको मिलेगा, ठीक है. मोर देन 40 लाख पॉपुलेशन सेम 10% निकालो इसके ऊपर. कॉस्ट ऑफ फर्नीचर फ्री डैश है, तो रेंट चार्ज हायर एम्प्लॉयर चार्ज 7,200 निकालो, 20,100. ये आपका टैक्सेबल रेंट फ्री अकोमोडेशन. गॉट इट? दिस इज द क्वेश्चन. सॉरी. Okay, this is the question. This is the solution. This is the solution. This is the part of salary. Got it? Okay. So now we'll discuss the question number 3 based on rent free accommodation. Okay. Question number 3. Nodri le. Question number 3. Naresh submits the following information. Following information regarding his salary income for the year 2025-26. Basic salary 20,000 per month into 12. DA forming part of salary 40% of basic salary. Very important. ಫಾರ್ಮಿಂಗ್ ಪಾರ್ಟ್ ಅಂತ ಐತಿ ಇಲ್ಲಿ, ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಐತಿ ಇಲ್ಲಿ, ಅಂದರೆ DA ತೊಗೋಬೇಕು. ನಾಟ್ ಫಾರ್ಮಿಂಗ್ ಅಂದರೆ ಬರಂಗಿಲ್ಲ, ಫಾರ್ಮಿಂಗ್ ಅಂದರೆ ತೊಗೋಬೇಕು. ಎಷ್ಟು ತೊಗೋಬೇಕಂತ? 40% ಆಫ್ ಬೇಸಿಕ್ ಸ್ಯಾಲರಿ ತೊಗೋಬೇಕಂತ. CCA ಅಂದರೆ ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ 500 ಪರ್ ಮಂತ್. ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ₹200 per month per child for 2 children. Medical allowance 500 per month. Lunch allowance 1,000 per month. Conveyance allowance 20,000. A direct amount 20,000 amount direct. 70% spent on official duties. Employees contribution to RPF 5,000. Employees ಅಂತ ಐತಿ ಇಲ್ಲ. Bonus 1 month's basic salary. 1 month basic salary. Okay, next
he is provided with a rent free unfurnished house accommodation which is owned by the employer. Owned by the employer ಅಂತ ಐತಿ ಇಲ್ಲಿ. Owned by the employer ಅಂದರೆ ಪಾಪ್ಯುಲೇಷನ್ ನೋಡ್ಕೋಬೇಕಿಲ್ಲ. Owned by the employer ಅಂದರೆ ಪಾಪ್ಯುಲೇಷನ್ ನೋಡ್ಕೋಬೇಕು. The fair rental value of the house is rupees 30,000 per month. Compute the gross salary assuming accommodation is provided in a city having population not exceeding 15 lakhs, less than 15 lakh, exceeding 15 lakhs but not exceeding 40 lakhs, 15 lakh to 40 lakh, last exceeding 40 lakhs andre more than 40 lakhs. From the above information compute value of rent free accommodation perquisite and also gross salary ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ತಿಳಿತಲ್ಲ. ಐ ಹೋಪ್ ದಿಸ್ ಕ್ವಶನ್ ಇಸ್ ಫಾರ್ 10 marks maybe. ನೋಡೋಣ, देखेंगे अभी क्वेश्चन. ಓಕೆ, ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್. ನೋಡ್ರಿ ಇಲ್ಲಿ ಎಂಪ್ಲಾಯಿ ಬಗ್ಗೆ ಯಾವ ಇನ್ಫಾರ್ಮೇಷನ್ ಐತಿ. ಎಂಪ್ಲಾಯಿ ಬಗ್ಗೆ ಅವನು ಗೌರ್ಮೆಂಟ್ ಎಂಪ್ಲಾಯಿ, ಪ್ರೈವೇಟ್ ಎಂಪ್ಲಾಯಿ ಅಂತ ಏನು ಇನ್ಫಾರ್ಮೇಷನ್ ಐತಿ. ಅವನು ಗೌರ್ಮೆಂಟ್ ಎಂಪ್ಲಾಯಿ, ಪ್ರೈವೇಟ್ ಎಂಪ್ಲಾಯಿ ಅಂತ ಏನು ಇನ್ಫಾರ್ಮೇಷನ್ ಐತಿ. ಇಲ್ಲೇ ಪೂರ ಕ್ವಶನ್ ನೋಡ್ರಿ ಇದು. ಗೌರ್ಮೆಂಟ್ ಎಂಪ್ಲಾಯಿ, ಪ್ರೈವೇಟ್ ಎಂಪ್ಲಾಯಿ ಅಂತ ಏನು ಇನ್ಫಾರ್ಮೇಷನ್ ಐತಿ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಗೌರ್ಮೆಂಟ್ ಎಂಪ್ಲಾಯಿ, ಪ್ರೈವೇಟ್ ಎಂಪ್ಲಾಯಿ ಅಂತ ಏನು ಕೊಟ್ಟಿಲ್ಲ ಅಂದರೆ ನಾವು ಅಸ್ಯೂಮ್ ಮಾಡ್ಕೋಬೇಕು ಹಿ ಈಸ್ ಪ್ರೈವೇಟ್ ಎಂಪ್ಲಾಯಿ ಅಂತ ಅಸ್ಯೂಮ್ ಮಾಡ್ಕೋಬೇಕು ನಾವು. ಓಕೆ ಬರ್ರಿ. ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೈವೇಟ್ ಎಂಪ್ಲಾಯೀಸ್ ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ ಅದು ಅಸ್ಯೂಮ್ ಮಾಡ್ಕೋಬೇಕು. ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ. ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂತ ಐತಲ್ಲ ಅಲ್ಲೇ ಐತೆ ನೋಡಲ್ಲೇ, ವಿಚ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್. ಓನ್ಡ್ ಬೈ ದ ಎಂಪ್ಲಾಯರ್ ಅಂತ ಐತಿ. ಅದಕ್ಕೆ ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆರ್ ಕಂಪನಿ ಆವಾಗ ಫಾರ್ಮ್ಯಾಟ್ ಹಾಕೋಬೇಕಿದು. ಇದು ಫಾರ್ಮ್ಯಾಟ್ ಹಾಕೋಬೇಕು. ಐತಲ್ಲ ಫಾರ್ಮ್ಯಾಟ್ ಏನಂತ, ಪರ್ಟಿಕ್ಯುಲರ್ಸ್ ಅಮೌಂಟ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 15 lakh ಐತಿಲ್ಲ. ಲೆಸ್ ದ್ಯಾನ್ 15 lakh ಅಂತ ಐತಿ. ಲೆಸ್ ದ್ಯಾನ್ 15 lakh ಅಂತ ಐತಿ. ತಿಳಿತಾ? ಹಾಂ. ಸೆಕೆಂಡ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ 15 lakh to 40 lakh ಇದನ್ನ ಐತಿ. ಸೆಕೆಂಡ್ ಕಂಡೀಷನ್ ಬಿ. ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ 15 lakh to 40 lakh ಐತಿ ಇಲ್ಲಿ. ಕರೆಕ್ಟಾ? ಥರ್ಡ್ ಕಂಡೀಷನ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 40 lakhs. ಮೋರ್ ದ್ಯಾನ್ 40 lakhs ಐತಲ್ಲ. ಎಕ್ಸೀಡಿಂಗ್ 40 lakhs ಅಂದರೆ ಮೋರ್ ದ್ಯಾನ್ 40 lakhs ಐತಿ. ಓಕೆ, ಇಲ್ಲ ನೋಡ್ರಿ ಇಲ್ಲ. ಲೆಸ್ ದೆನ್ 40 lakh 15 lakh ಅಂದರೆ 5% ಆಫ್ ಸ್ಯಾಲರಿ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. 15 lakh to 40 lakh ಅಂದರೆ 7.5% ಆಫ್ ಸ್ಯಾಲರಿ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಮೋರ್ ದೆನ್ 40 lakh ಅಂದರೆ 10% ಆಫ್ ಸ್ಯಾಲರಿ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್ ಟ್ಯಾಕ್ಸೇಬಲ್. ಓಕೆ. ಆಮೇಲೆ ಸ್ಯಾಲರಿ ಫಾರ್ಮುಲಾ, ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಆನ್ ಟರ್ನ್ ಓವರ್ ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲವೆನ್ಸಸ್. got it? ಓಕೆ, ಫಸ್ಟ್ ನಾವು ಏನು ಮಾಡ್ಕೋಬೇಕು, ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗ್ರಾಸ್ ಸ್ಯಾಲರಿ ಮಾಡಿರಿ ಅಂತ ಹೇಳೋಣ ನಾವು ನಿಮಗೆ. ಗ್ರಾಸ್ ಸ್ಯಾಲರಿ ಮಾಡಿರಿ ಅಂತ ಬರ್ರಿಪ್ಪ ಇಲ್ಲಿ ಮಾಡೋಣ. ಗ್ರಾಸ್ ಸ್ಯಾಲರಿ ಮಾಡೋಣ. ಗ್ರಾಸ್ ಸ್ಯಾಲರಿ ಮಾಡಕ್ಕೆ ನೋಡ್ರಿಪ್ಪ ಅಲ್ಲಿ ಫಾರ್ಮಟ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಸ್ಯಾಲರಿ ಆಫ್ ನರೇಶ್. ಅವನ ಹೆಸರು ನರೇಶ್. ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಬರೀರಿ. ಕರೆಕ್ಟಾ? ಹಾಂ. ಪರ್ಟಿಕ್ಯುಲರ್ಸ್ ಪಾಪ್ಯುಲೇಷನ್ ಕಂಡೀಷನ್ ಬರೀರಿಪ್ಪ. ಫಸ್ಟ್ ಎ ಕಂಡೀಷನ್ ಪಾಪ್ಯುಲೇಷನ್ ಲೆಸ್ ದೆನ್ 15 lakhs. ಬಿ ಕಂಡೀಷನ್ ಪಾಪ್ಯುಲೇಷನ್ 15 lakhs to 40 lakhs. ಸಿ ಕಂಡೀಷನ್ ಪಾಪ್ಯುಲೇಷನ್ ಮೋರ್ ದೆನ್ 40 lakhs. ಯಾಕೆ ಎಲ್ಲಿ ನಮ್ಮ ಮರ್ಜಿಂದ ತೊಗೊಳಕ್ಕೆ ಹೋಗ್ಬೇಡ್ದು, ಇಲ್ಲೇ ಕೊಟ್ಟ ನೋಡ್ರಿ. ಲೆಸ್ ದೆನ್ 15 lakh to 40 lakhs, ಮೋರ್ ದೆನ್ 40 lakhs. ಎ ಬಿ ಸಿ ಅದ ಕಂಡೀಷನ್ ನೀವು ಇಲ್ಲೇ ಬರೀರಿಪ್ಪ. ಎ ಬಿ ಸಿ ಕಂಡೀಷನ್ ನೀವು ಇಲ್ಲೇ ಬರೀರಿ. ತಿಳಿತಾ? ಓಕೆ ಸರಿ, ಸ್ಟಾರ್ಟ್ ಮಾಡೋಣ ಈಗ. ಇಲ್ಲ ಐಟಮ್ಸ್ ಐತಲ್ಲ, ಇದು ಐಟಮ್ಸ್ ಇದು 1 2 3 4 5 ಅಂತ 9 ಮಟ್ಟ ಐಟಮ್ಸ್ ಐತಿ. ಇದು ಬರೀರಿಪ್ಪ. ಫಸ್ಟ್ ನಂಬರ್ 1 ಫಸ್ಟ್ ಐಟಮ್ ಏನು ಕೊಟ್ಟಾರ ಇಲ್ಲಿ, ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ಅಂತ ಐತಿ. ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ತಗೋರಿಪ್ಪ. ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್. ನಂಬರ್ 1 ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್. ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ಇಂಟು 12 ಎಷ್ಟು ರೀ? 20,000 ಇಂಟು 12 ಅಂದರೆ ಎಷ್ಟು ಬಂತ? ಓಕೆ, ಎಷ್ಟು ಬಂತು ಇದು? ಇದು 2,40,000 ಬಂತಿದ್ದು. ಎಲ್ಲ ಕಂಡೀಷನಲ್ಲೇ ಸೇಮ್ ಬರೀರಿಪ್ಪ. 2,40,000 इलेनो 2,40,000 समझ में आ रहा है आप लोगों को? 2,40,000 लिखो. नेक्स्ट यहाँ पे सी कंडीशन में भी क्या है, 2,40,000. ठीक है, ओके. नेक्स्ट सेकेंड ಏನಂತ ಕೊಟ್ಟಾರೋ, ಸೆಕೆಂಡ್ ಡಿ ಎ
DA forming part of DA forming part of salary 40 percentage of salary ಎಷ್ಟಂತ 40 percentage of salary 40 percentage of basic salary 40 percentage of basic salary DA 40 percentage of basic salary ತಗೋರಿ DA ಬ್ರಾಕೆಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಅದು 40% ಅಲ್ಲ ಅದು 40 ಡಿವೈಡೆಡ್ ಬೈ 100 40% ಇಂಟು ಬೇಸಿಕ್ ಸ್ಯಾಲರಿ ಮೇಲೆ ನಿಮ್ದು ಬೇಸಿಕ್ ಸ್ಯಾಲರಿ ಎಷ್ಟು ಬಂತು ಇಲ್ಲಿ 2 ಬಂತು ಅದಕ್ಕೆ 240 ಮಾಡಿರಪ್ಪ इंटू 240,000 बेसिक सैलरी मेरे उसके ऊपर निकालो बोल रहा हूँ कितना आएगा तुम्हारा आंसर 96,000 आता नहीं 96,000 लिखो 96,000 सभी केस में 96,000 96,000 डन नेक्स्ट नंबर 3 CCA सिटी कॉम्पेंसेटरी अलावेंस 500 per month number 3 city compensatory allowance 500 per month 500 into 12 6,000 ना 6,000 ಬರ್ತದೆ ರೀಪ್ಪ ಮೂರು ಕಂಡೀಷನ್ 6,000 6,000 6,000 ಕರೆಕ್ಟಾ ಸರಿ ನೆಕ್ಸ್ಟ್ ಮುಗಿತಿದ್ದು CCA ಮುಗಿತಾ ನೆಕ್ಸ್ಟ್ ಐತಿ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ 200 per month ಅಂದರೆ 200 into 12 ಮಾಡ್ಕೋಬೇಕು ಪರ್ ಚೈಲ್ಡ್ ಫಾರ್ 2 ಚಿಲ್ಡ್ರನ್ 200 into 12 into 2 चिल्ड्रन ಮಾಡ್ಕೋಬೇಕು चिल्ड्रन एजुकेशन अलावेंस ಬರ್ರಿಪ್ಪ ठीक है यहाँ पे है नंबर 4 चिल्ड्रन एजुकेशन अलावेंस अंडरलाइन चिल्ड्रन एजुकेशन अलावेंस actual received 200 per month ಅಂದ್ರೆ ಇಂಟು 12 ಇಂಟು ಎಷ್ಟು ಚಿಲ್ಡ್ರನ್ 2 ಚಿಲ್ಡ್ರನ್ ಇದು ಮಾಡಿ ಎಷ್ಟು ಬರ್ತೈತ್ರಿಪ್ಪ ಹೇಳ್ರಿ ನನಗೆ ಆನ್ಸರ್ ಜಾಗ ಇಲ್ಲ ತಿರುಗಿ ಇದು ಮಾಡಿ 200 ಇಂಟು 12 ಇಂಟು 2 ಮಾಡ್ರಿ ಎಷ್ಟು ಬರ್ತೈತ್ರಿಪ್ಪ ಇದು 200 ಇಂಟು 12 ಇಂಟು 2 ಅಂದರೆ 4,800 ಎಷ್ಟು 4,800 ಆಮೇಲೆ ಇದು ಲೆಸ್ ಎಕ್ಸಾಮ್ಟೆಡ್ ಅದು ಕೊಟ್ಟಿಲ್ಲ ನೀವು ಮಾಡ್ಕೋಬೇಕಿದ್ದು ಲೆಸ್ ಎಕ್ಸಾಮ್ಟೆಡ್ ನಿಮ್ದು 100 ಇಂಟು 12 ಇಂಟು 2 ನಿಮ್ದು ಫಿಕ್ಸ್ ಇಲ್ಲಿ ಮ್ಯಾಲೆ ಅವರು ಎಷ್ಟು ಕೊಡಲಿ ಸಂಬಂಧ ಇಲ್ಲ ನಮಗೆ ಬಟ್ ಲೆಸ್ ಎಕ್ಸಾಮ್ಟೆಡ್ ನೀವು ಕಂಪಲ್ಸರಿ 100 ಇಂಟು 12 ಇಂಟು 2 ನೀವು ಕಂಪಲ್ಸರಿ ಮಾಡ್ಕೋಬೇಕು ಮಾಡಿದ್ದು ಎಷ್ಟು ರೀಪ ಇದು ಲೆಸ್ ಮಾಡುವಾಗ 2,400 ಈಗ ಮಾಡ್ರಿ ಎಷ್ಟು ಬರ್ತದ್ರಿಪ್ಪ ಈಗ 4,200 4,000 4,800 ಮೈನಸ್ 2,400 ಎಷ್ಟು ಬರ್ತೈತ್ರಿಪ್ಪ 2,400 ಬರ್ತೈತ್ರಿ 2,400 ಇಲ್ಲೇನು ಸೇಮ್ 2,400 ಸ್ವಲ್ಪ ಫಾಸ್ಟ್ ಮಾಡ್ಬೇಕು ನಾನು 2,400 ಇಲ್ಲೇನು 2,400 ಓಕೆ ಡನ್ ಹಾಂ ಸರಿ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಮುಗೀತು ನೆಕ್ಸ್ಟ್ ಮೆಡಿಕಲ್ ಅಲವೆನ್ಸ್ 500 ಪರ್ ಮಂತ್ ಓಕೆ ಮೆಡಿಕಲ್ ಅಲವೆನ್ಸ್ 500 ಪರ್ ಮಂತ್ ತಗೋರಿ ನಂಬರ್ 5 ಮೆಡಿಕಲ್ ಅಲವೆನ್ಸ್ 500 ಪರ್ ಮಂತ್ 500 per month 500 into 12 is 6,000 6,000 done okay next ಇದು ಮುಗಿದ ಮೇಲೆ 5th ಮುಗಿತಾ ನೆಕ್ಸ್ಟ್ 6th one lunch allowance 1,000 per month lunch allowance 1,000 per month ತಗೋರಿ lunch allowance 6th one lunch allowance 1,000 per month into 12 ಎಷ್ಟು 12,000 ಬರ್ತೈತಲ್ಲ 12,000 ಬರೀ 12,000 ಇಲ್ಲೇನು 12,000 ಇಲ್ಲೇನು 12,000 ಡನ್ ನೆಕ್ಸ್ಟ್ 6th ಮುಗಿಯುತ್ತೆ ನೆಕ್ಸ್ಟ್ 7th ನೋಡೋಣ 7th ನೋಡಿಲ್ಲಿ ಕನ್ವೇಯನ್ಸ್ ಅಲಾವೆನ್ಸ್
20,000 ಅದ್ರಾಗ 70% ಸ್ಪೆಂಟ್ ಆನ್ ಆಫಿಷಿಯಲ್ ಡ್ಯೂಟೀಸ್. ಟೋಟಲ್ ಅಮೌಂಟ್ ಕನ್ವೇನ್ಸ್ ಅಲವೆನ್ಸ್ 20,000. ಅದರಾಗಿ ಸ್ಪೆಂಟ್ ಎಷ್ಟಿಪ್ಪ 70% ಸ್ಪೆಂಟ್ ಆನ್ ಆಫಿಷಿಯಲ್ ಡ್ಯೂಟೀಸ್. ಇದು 70% ಆಫಿಷಿಯಲ್ ಡ್ಯೂಟೀಸ್ ಲೆಸ್ ಮಾಡ್ಕೋಬೇಕು. ಟೋಟಲ್ ಅಮೌಂಟ್ ಕನ್ವೇನ್ಸ್ ಅಲವೆನ್ಸ್ ಟೋಟಲ್ ಅಮೌಂಟ್ 20,000 ಮೈನಸ್ ಮಾಡ್ಕೋಬೇಕು. ಮೈನಸ್ 70% ಫಾರ್ ಆಫಿಷಿಯಲ್ ಡ್ಯೂಟೀಸ್. ಓಕೆ 20,000 ಮಾಡ್ರಿ. ಇದು ಎಷ್ಟು ರೀ? 20,000 ಸೇಮ್ ಟು ಸೇಮ್ 20,000 ಸೇಮ್ ಟು ಸೇಮ್ ಮೈನಸ್. ಈಗ 20,000 ಇಂಟು 70% ಮಾಡಿರಿಪ್ಪ. 20,000 ಇಂಟು 70% ಮಾಡಿರಿ. ಎಷ್ಟು ರೀ? 20,000 ಇಂಟು 70%. ಓಕೆ 20,000 ಇಂಟು 70% ಎಷ್ಟು ಬರ್ತೈತ್ರಿಪ್ಪ? 14,000. ಎಷ್ಟು ರೀ? 14,000. 20,000 ಮೈನಸ್ 70% ಫಾರ್ ಆಫಿಷಿಯಲ್ ಡ್ಯೂಟೀಸ್. 20,000 ಇಂಟು 70% ಮಾಡಿರಿಪ್ಪ. ಎಷ್ಟು ಬರ್ತೈತಿ? 14,000. 20,000 ಮೈನಸ್ 14,000 6,000. 6,000 ಬರೀರಿ. 6,000 अर्थ आईतला निम्गे? समझ में आया नहीं? उसमें से वो ऑफिशियल ड्यूटीज को माइनस करना. 6,000. ओके डन. हाँ नेक्स्ट 7th वन मुगिता. नेक्स्ट 8th वन. 8th वन ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟು RPF. ಎಂಪ್ಲಾಯೀಸ್ ನಮಗೆ ಸಂಬಂಧ ಇಲ್ಲ, ನೆನಪಿಕೊಡ್ರಿ. ಎಂಪ್ಲಾಯರ್ಸ್ ತಗೋಬೇಕು, ಬಟ್ ಎಂಪ್ಲಾಯೀಸ್ ಬರಂಗಿಲ್ಲ. ನೆನ್ಪಿಡ್ಕೊರಿ, ಎಂಪ್ಲಾಯೀಸ್ ಬರಂಗಿಲ್ಲ, ಎಂಪ್ಲಾಯರ್ಸ್ ತಗೋಬೇಕು. ಕಂಪನಿ ತಗೋಬೇಕು, ಇಲ್ಲಾಂದ್ರೆ ಎಂಪ್ಲಾಯರ್ಸ್ ತಗೋಬೇಕು. ಬಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ RPF ಬರಂಗಿಲ್ಲ. समझ में आया? एम्प्लॉयर्स आंदे या तो एम्प्लॉयर्स आंदे या तो कंपनी आंदे. एम्प्लॉयर्स कंट्रीब्यूशन टुवर्ड्स RPF या तो कंपनी कंट्रीब्यूशन टुवर्ड्स RPF हम लोग लेना. बट एम्प्लॉयज़ कंट्रीब्यूशन टू RPF हम लोग नहीं लेते, तो इसको नहीं लेते. नॉट एम्प्लॉयज़ कंट्रीब्यूशन इज नॉट. एम्प्लॉई बरंगिಲ್ಲ, ಎಂಪ್ಲಾಯರ್ ತಗೋಬೇಕು. ಎಂಪ್ಲಾಯಿ ಬರಂಗಿಲ್ಲ. ನಾಟ್ ಇನ್ಕ್ಲೂಡ್ ಇದು ಬರಂಗಿಲ್ಲ. ಯಾಕಂದರೆ ಎಂಪ್ಲಾಯೀಸ್ ಅಂತ ಐತಿ, ಎಂಪ್ಲಾಯೀಸ್ ಬರಂಗಿಲ್ಲ, ಒಂದು ಸ್ವಂತ ಬರಂಗಿಲ್ಲ. ನೆನ್ಪಿಡ್ಕೊರಿ, ಎಂಪ್ಲಾಯರ್ ಬರಬೇಕಲ್ಲೇ. ತಿಳಿತಲ್ಲ? ಸಮझ में आने? ओके 9th नಮಗೆ ಬಂದ್ಮೇ ನೆಕ್ಸ್ಟ್ 9th ಬೋನಸ್. 1 ಮಂತ್ ಬೇಸಿಕ್ ಸ್ಯಾಲರಿ. ಬೋನಸ್ 1 ಮಂತ್ ಬೇಸಿಕ್ ಸ್ಯಾಲರಿ. 1 ಮಂತ್. ಓಕೆ ಬೋನಸ್ 1 ಮಂತ್ ಬೇಸಿಕ್ ಸ್ಯಾಲರಿ ತಗೋರಿಪ್ಪ. ಬೋನಸ್ 1 ಮಂತ್ ಬೇಸಿಕ್ ಸ್ಯಾಲರಿ. 1 ಮಂತ್ ಬೇಸಿಕ್ ಸ್ಯಾಲರಿ. 1 ಮಂತ್ ಮಂತ್ಲಿ ಬೇಸಿಕ್ ಸ್ಯಾಲರಿ ಎಷ್ಟಿಲ್ಲ? ಬೇಸಿಕ್ ಸ್ಯಾಲರಿ ಐತೆ ನೋಡಿಲ್ಲ, ಬೇಸಿಕ್ ಸ್ಯಾಲರಿ 1 ಮಂತ್ ಬೇಸಿಕ್ ಸ್ಯಾಲರಿ ಎಷ್ಟು? 1 ಮಂತ್ ಬೇಸಿಕ್ ಸ್ಯಾಲರಿ 20,000. 1 ಮಂತ್ ಬೇಸಿಕ್ ಸ್ಯಾಲರಿ ಎಷ್ಟು? 20,000 ಮಂತ್ಲಿ. 20,000 ಮಂತ್ಲಿ ಬೇಸಿಕ್ ಸ್ಯಾಲರಿ. ಕರೆಕ್ಟಾ? ಇಂಟು ಎಷ್ಟು ಮಂತ್ ಬೇಕು ನಮಗೆ? ಬರೀ 1 ಮಂತ್ ಬೇಕು. ಇಂಟು 1 ತಿಳಿತು ನಿಮಗೆ? ಮಂತ್ಲಿ ಬೇಸಿಕ್ ಸ್ಯಾಲರಿ ಎಷ್ಟು? 20,000. ಅದಕ್ಕೆ 20,000 ಬೋನಸ್. ಇಂಟು ಎಷ್ಟು ಮಂತ್ ಬೇಕು ನಿಮಗೆ? ಎಷ್ಟು ಮಂತ್ ಬೇಕು? ಬರೀ 1 ಮಂತ್ ಬೇಕು. ಅದಕ್ಕೆ ಇಂಟು 1 ಮಾಡ್ಕೋಬೇಕು. ಬೈ ಚಾನ್ಸ್ 2, 3, 4 ಬೈ ಚಾನ್ಸ್ 4 ಮಂತ್ ಕೊಟ್ಬಿಟ್ಟಾರಪ್ಪ. 4 ಮಂತ್ 4 ಮಂತ್ ಕೊಡಿದ್ರೆ ಎಷ್ಟು ತೊಗೋಬೇಕು? 20,000 ತೊಗೋಬೇಕಿಲ್ಲ? 20,000 ತೊಗೋಬೇಕು. ಎಷ್ಟು ಮಂತ್? 4 ಮಂತ್. ಇಂಟು 4 ಮಾಡ್ಕೋಬೇಕಿಲ್ಲ. ತಿಳಿತಲ್ಲ? समझ में आने? 4 ಮಂತ್ ಬರುತ್ತೆ इंटू 4 करना, 2 ಮಂತ್ ಬರುತ್ತೆ इंटू 2 करना. बट मंथली बेसिस सैलरी कितनी तुम्हारी? 20,000. ठीक है ಮಾಡಿ. ಈಗ 20,000 इंटू 1 20,000. ಇದು ಕಾಪಿ ಮಾಡ್ತೀನಿ. ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ರೆಂಟ್ ಫ್ರೀ ಅಕೊಮೊಡೇಷನ್ ಕ್ಯಾಲ್ಕುಲೇಟೆಡ್. ಇನ್ನೂ ಮಾಡಿಲ್ಲ, ಕ್ಯಾಲ್ಕುಲೇಟ್ ನಾವು ಮಾಡಿಲ್ಲ, ಇನ್ನೂ ಮಾಡಬೇಕು. ರೆಂಟ್ ಫ್ರೀ ಅಕೊಮೊಡೇಷನ್ ಮುಗೀತು, ಎಲ್ಲ ಐಟಮ್ ಮುಗೀತು ನೋಡಲ್ಲಿ. ಎಲ್ಲ ಐಟಮ್ 1 to 9 ಮಟ್ಟ ಎಲ್ಲ ಐಟಮ್ಸ್ ಮುಗೀತು. ಬಾಕಿ ಏನೈತಿ ಈಗ? ರೆಂಟ್ ಫ್ರೀ ಅಕೊಮೊಡೇಷನ್ ಬಾಕಿ ಐತಿ. ಅದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನ್ನು ಅದು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದು ನಮ್ಮ ಕಡೆ ಇಲ್ಲ, ರೆಂಟ್ ಫ್ರೀ ಅಕೊಮೊಡೇಷನ್ ನಮ್ಮ ಕಡೆ ಇಲ್ಲ, ಅದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬರೀ ಇಲ್ಲೇ ಮಾಡೋಣ ಕ್ಯಾಲ್ಕುಲೇಷನ್. ಫಾರ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್. ಓಕೆ ನಿಮ್ಮ ಕಡೆ ಐತ್ರಿಪ್ಪ, ಫಾರ್ಮೆಟ್ ನಿಮ್ಮ ಕಡೆ ಐತಿ. ಫಸ್ಟ್ ಸ್ಯಾಲರಿ ಮಾಡ್ಕೋಬೇಕಲ್ಲ ನಾವು. ಸ್ಯಾಲರಿ ಮಾಡೋಣ. ಸ್ಯಾಲರಿ ಮಾಡ್ಬೇಕಂದ್ರೆ ಐತಲ್ಲ ಸ್ಯಾಲರಿ.
ಸ್ಯಾಲರಿ ಮಾಡೋಣ ತಡ್ರಿಪ್ಪ ಸ್ಯಾಲರಿ. ಓಕೆ ಬರ್ರಿ ಸ್ಯಾಲರಿ ಓಕೆ ಇಸ್ ಈಕ್ವಲ್ ಟು ಹಾಂ ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ ಬೇಸಿಕ್ ಸ್ಯಾಲರಿ ಬೇಕು ನಮಗೆ. ಏನು ಬೇಕಾ ಬೇಸಿಕ್ ಸ್ಯಾಲರಿ. ಬರೀಲಿ ಬೇಸಿಕ್ ಸ್ಯಾಲರಿ ಎಷ್ಟೈತಿ ರೀ ಬೇಸಿಕ್ ಸ್ಯಾಲರಿ ಇಲ್ಲಿ ಎಲ್ಲ ಕಡೆ 2,40,000 ಬೇಸಿಕ್ ಸ್ಯಾಲರಿ ಐತಿ. ಎಲ್ಲ ಕಡೆ ಸೇಮ್ ಐತಿ 2,40,000. ಬೋಲ್ಡ್ ಯಾಕೆ ಬಂದದ್ದು ಮತ್ತು 2,40,000 2,40,000 ಪ್ಲಸ್ ಬೇಸಿಕ್ ಸ್ಯಾಲರಿ ಮುಗೀತಾ. ಈಗ ಡಿ ಎ ತೊಗೋಬೇಕು ಬೇಡ ಅಂತ. ಡಿ ಎ ತೊಗೋಬೇಕು ಬೇಡ ಅಂತ ಏನು ರೀ ಫಾರ್ಮುಲಾದು ಡಿಯರ್ನೆಸ್ ಅಲಾವೆನ್ಸ್ ಬ್ರ್ಯಾಕೆಟಲ್ಲಿ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು. ಇಲ್ಲಿ ಕ್ವಶನಲ್ಲಿ ನೋಡ್ರಿಪ್ಪ ಡಿ ಎ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಐತಿ. ಇಲ್ಲೇ ಏನಂತ ಡಿ ಎ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಐತಿ ಅಂದರೆ ತೊಗೋಬೇಕು. ನಾಟ್ ಫಾರ್ಮಿಂಗ್ ಅಂದರೆ ಡಿ ಎ ಬರೋಂಗಿಲ್ಲ. ಫಾರ್ಮಿಂಗ್ ಅಂತ ತೊಗೋಬೇಕು. ಡಿ ಎ ತೊಗೋಬೇಕು. ಡಿ ಎರ್ನೆಸ್ ಅಲವೆನ್ಸ್ ತೊಗೋಬೇಕು. ಎಲ್ಲೈತ್ರಿ ಡಿ ಎ ಐತಿ ನೋಡಿಲ್ಲ ಡಿ ಎರ್ನೆಸ್ ಅಲವೆನ್ಸ್ ಐತಿ. ಎಷ್ಟು ತೊಗೋಬೇಕು ಡಿ ಎರ್ನೆಸ್ ಅಲವೆನ್ಸ್ 96,000. ಎಲ್ಲ ಕಡೆ 96,000 ಐತಿ. ತೊಗೋರಿಪ್ಪ 96,000 ಡಿ ಎರ್ನೆಸ್ ಅಲವೆನ್ಸ್ 96,000 ಪ್ಲಸ್ ಕಮಿಷನ್ ಐತಿಲ್ಲ ನೋಡ್ರಿ. ಕಮಿಷನ್ ಆನ್ ಟರ್ನ್ ಓವರ್ ಐತಿಲ್ಲ ಅಂತ. ಕಮಿಷನ್ ಕೊಟ್ಟಿಲ್ಲ. ಕಮಿಷನ್ ಎಲ್ಲೇನೂ ಕೊಟ್ಟಿಲ್ಲ. ಅದಕ್ಕೆ ಕಮಿಷನ್ ನಿಲ್. ಕಮಿಷನ್ ಕೊಟ್ಟಿಲ್ಲ ನಿಲ್. ಕಮಿಷನ್ ನಿಲ್ ಪ್ಲಸ್ ಇದು ಬೋನಸ್ ಐತಲ್ಲ ನೋಡ್ರಿಪ್ಪ ಬೋನಸ್. ಬೋನಸ್ ಐತಿ. 1 ಮಂತ್ ಬೋನಸ್ ಎಷ್ಟ್ರಿಪ್ಪ 20,000 ಐತಿ ಬೋನಸ್. ತಗೋರಿ 20,000 ಬೋನಸ್. 20,000 ಬೋನಸ್ ಪ್ಲಸ್ ಆಮೇಲೆ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸ್. ಈಗೇನ್ರಿ ಈಗ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸ್ ಅಂತ ವರ್ಡ್ ಬರ್ಬೇಕು. ಏನ್ರಿ ಇಲ್ಲಿ ಅಲಾವೆನ್ಸ್ ಅಂತ ವರ್ಡ್ ಬರ್ಬೇಕು. ಇಲ್ಲಿ ನೋಡ್ರಿ ಅಲಾವೆನ್ಸ್ ಅಂತ ವರ್ಡ್ ಬರ್ಬೇಕು. ಆವಾಗ ತೊಗೋಬೇಕು ಅಲಾವೆನ್ಸ್ ಅಂತ ವರ್ಡ್ ಬಂದಿಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಲಾವೆನ್ಸ್ ಮತ್ತೆ ಎಲ್ಲೈತಿ ಇಲ್ಲೈತಿ ನೋಡ್ರಿಪ್ಪ. ಬೇಸಿಕ್ ಮುಗೀತು ಅದು ಡಿ ಎ ಮುಗೀತು ಐತಿ ನೋಡ್ರಿ. ಸಿ ಸಿ ಎ ಅಂದರೆ ಏನ್ರಿಪ್ಪ ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ ಅಂತ ವರ್ಡ್ ಐತಿ. ತಗೋರಿ ಎಷ್ಟು ರೀ 6,000 ತಗೋರಿ. ಅಲಾವೆನ್ಸ್ ಅಂತ ವರ್ಡ್ ಐತಿ ಅದಕ್ಕೆ 6,000 ತಗೋರಿ. 6,000 ಪ್ಲಸ್ ಮತ್ತು ಅಲಾವೆನ್ಸ್ ಅಂತ ವರ್ಡ್ ಎಲ್ಲೈತಿ. ಮತ್ತು ಅಲಾವೆನ್ಸ್ ಅಂತ ವರ್ಡ್ ಐತಿ ನೋಡ್ರಿ ಇಲ್ಲಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಅಂತ ವರ್ಡ್ ಐತಲ್ಲ ಅಲ್ಲಿ ತಗೋರಿ. ಅಲಾವೆನ್ಸ್ ಅಂತ ಎಷ್ಟು ಬಂತ್ರಿಪ್ಪ ಅದು 2,400 ಬಂತು. 2,400 ತಗೋರಿಪ್ಪ. 2,400 ತಗೋರಿ ಪ್ಲಸ್ ಮತ್ತು ಅಲಾವೆನ್ಸ್ ಅಂತ ವರ್ಡ್ ಎಲ್ಲೈತಿ. ಮತ್ತು ಅಲಾವೆನ್ಸ್ ಅಂತ ಇಲ್ಲೈತಿ ಅಲಾವೆನ್ಸ್ ಅಂತ. ಮತ್ತು ಮೆಡಿಕಲ್ ಅಲಾವೆನ್ಸ್ ಅಂತ ಐತಿ ವರ್ಡ್ ಅಲಾವೆನ್ಸ್ ಅಂತ. ಎಷ್ಟಿದು 6,000 ಅಂತ ಐತಿ. ತಗೋರಿ 6,000 ಅಂತ ತಗೋರಿ. 6,000 ತಗೋರಿ ಪ್ಲಸ್ ಮತ್ತು ಅಲಾವೆನ್ಸ್ ಅಂತ ವರ್ಡ್ ಎಲ್ಲೈತಿ. ಲಂಚ್ ಅಲಾವೆನ್ಸ್ ಅಂತ ವರ್ಡ್ ಐತಲ್ಲ ಇಲ್ಲೇ ತಗೋರಿ. ಎಷ್ಟಿದು 12,000 ತಗೋರಿ. 12,000 ಲಂಚ್ ಅಲಾವೆನ್ಸ್ 12,000 ತಗೋರಿ. 12,000 ಪ್ಲಸ್ ಮತ್ತು ಅಲಾವೆನ್ಸ್ ಅಂತ ಎಲ್ಲಿ ವರ್ಡ್ ಐತಿ. ಮತ್ತು ಅಲಾವೆನ್ಸ್ ಅಂತ ಮತ್ತು ಐತಲ್ಲ ಕನ್ವೇಯನ್ಸ್ ಅಲಾವೆನ್ಸ್ ಅಂತ ವರ್ಡ್ ಐತಲ್ಲ ಅಲ್ಲಿ ಅಲಾವೆನ್ಸ್ ಅಂತ ಎಷ್ಟೈತಿದ್ದು ಅಲಾವೆನ್ಸ್ 6,000 ತಗೋರಿ. 6,000 ಮತ್ತು ಅಲಾವೆನ್ಸ್ ಅಂತ ಎಲ್ಲಿ ವರ್ಡ್ ಐತಿ. ಮತ್ತು ಅಲಾವೆನ್ಸ್ ಇದು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಎಲ್ಲ ಬಿಡ್ರಿ. ಅಲಾವೆನ್ಸ್ ಅಂತ ವರ್ಡ್ ಇಲ್ಲ. ಬೋನಸ್ಗೆ ಇಲ್ಲ. ಫಸ್ಟಿಗೆ ತೊಗೊಂಡ್ಬಿಟ್ರಿ ಮತ್ತಿಲ್ಲ. ಈಗ ರೆಂಟ್ ಫ್ರೀ ಅಕಾಮಡೇಷನ್ ಕ್ಯಾಲ್ಕುಲೇಟ್ ಮಾಡತ್ತೀರಿ ನೀವು. ಮುಗೀತು ಎಲ್ಲ ಮುಗೀತು. ಟೋಟಲ್ ಮಾಡ್ಬೇಕೀಗ. ಮಾಡ್ರಿಪ್ಪ ಈಗ ಟೋಟಲ್ ಮಾಡ್ರಿ ಈಗ. ಸರಿ ಸಿ ಇದು ಎಲ್ಲ ಟೋಟಲ್ ಮಾಡಿರಿಪ್ಪ. ಎಷ್ಟು ಇದು ಎಲ್ಲ ಟೋಟಲ್ ನೋಡೋಣ್ರಿಪ್ಪ. ಎಲ್ಲ ಟೋಟಲ್ ನಾನು ಮಾಡ್ತೀನಿ ನೀವು ಮಾಡಿರಿ. ಫಸ್ಟ್ 2,40,000 ಪ್ಲಸ್ 96,000 ಪ್ಲಸ್ 20,000 ಪ್ಲಸ್ 6,000 ಪ್ಲಸ್ 2,400 ಪ್ಲಸ್ 6,000 ಪ್ಲಸ್ 12,000 ಪ್ಲಸ್ 6,000 ಎಲ್ಲ ಸೇರಿಸಿ 3,88,400.
3,88,400 ಕರೆಕ್ಟ್ ಐತಿ. 3,88,400 ನೋಡ್ರಿಪ್ಪ ಟೋಟಲ್ 3,88,400. ಇದು ನಿಮ್ದು ಏನ್ರಿಪ್ಪ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್. ಸ್ಯಾಲರಿ ಫಾರ್ ರೆಂಟ್ ಫ್ರೀ ಹೌಸ್ 3,88,400 ಬಂದು ನೋಡ್ರಿಪ್ಪ. ತಿಳಿತಾ सैलरी समझ में आया नहीं? ऐसे इसको सॉल्व करते अब सॉल्व करेंगे. 3,88,400 बरी 5%, 5/100 इंटू सैलरी 3,88,400 ಎಷ್ಟು ಬರ್ತಿರಿಪ್ಪ ಇಲ್ಲಿ ಸ್ಯಾಲರಿ ನಿಮಗೆ ಆನ್ಸರ್? ಓಕೆ ಮಾಡಿದ್ದು 5% ಆಫ್ 3,88,400 you will get 19,420. 19,420 ಸೊ 420. ಆಮೇಲೆ ಫರ್ನಿಚರ್ ಕಾಸ್ಟ್ ಐತಿ ನೋಡ್ರಿಪ್ಪ ಕ್ವಶನ್ದಾಗ. ಫರ್ನಿಚರ್ ಕಾಸ್ಟ್ ಪೂರಾ ಕ್ವಶನ್ ಇದ್ರಿದ್ದು ಇದೆ. ಫರ್ನಿಚರ್ ಕಾಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಫರ್ನಿಚರ್ ಕಾಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ ಡ್ಯಾಶ್ ಡ್ಯಾಶ್ ಕೊಟ್ಟಿಲ್ಲ. अदर सेम आंसर निम्द 19,420 समझ में आया. तुम्हारा टैक्सेबल ठीक है. रेंट फ्री अकोमोडेशन पॉपुलेशन 15 to 27.5 डिवाइडेड बाय 100 इंटू सैलरी कितना सेम 3,88,400 कितना था 7.5% उसके ऊपर 7.5% you will get 7.5% 29,130 29,130 ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ ಡ್ಯಾಶ್ ಡ್ಯಾಶ್. ಆಮೇಲೆ ಟೋಟಲ್ ಸೇಮ್ 29,130 ಕರೆಕ್ಟಾ. ನೆಕ್ಸ್ಟ್ ಮೋರ್ ದ್ಯಾನ್ 40 lakh 10%, 10/100 ಇಂಟು ಸ್ಯಾಲರಿ ಸೇಮ್ 3,88,400 ಕಂಪ್ಲೀಟ್. ಯು ವಿಲ್ ಗೆಟ್ 10% 38,840 ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ ಡ್ಯಾಶ್ ಡ್ಯಾಶ್ ಸೇಮ್ 38,840 ಯು ವಿಲ್ ಗೆಟ್ रेंट फ्री अकोमोडेशन. ओके समझ में आया. सो लेस देन 15 लाख रेंट फ्री अकोमोडेशन 19,420. लेस देन 15 लाख 19,420 रेंट फ्री अकोमोडेशन आಯ್ತಲ್ಲ. रेंट फ्री अकोमोडेशन कैलकुलेटेड 19,420 करेक्टा. 15 to 40 लाख रेंट फ्री अकोमोडेशन ಎಷ್ಟು? 15 to 40 रेंट फ्री अकोमोडेशन ಎಷ್ಟು? 29,130 29,130 ओके. मोर देन 40 लाख पॉपुलेशन रेंट फ्री ಎಷ್ಟು? 38,840 ಓಕೆ ಮುಗಿತಾ. ಈಗ ಎಲ್ಲ ಪ್ಲಸ್ ಮಾಡಿರಿಪ್ಪ. ಈಗ ನೋಡೋಣ ಎಷ್ಟು ಬರ್ತದ್ರಿ ಅಂತ. ಎಷ್ಟು ಬರ್ತದ್ರಿ ಎಲ್ಲ ಸೇರಿಸಿ. ಫಸ್ಟ್ ಕೇಸ್ ಎಷ್ಟು ಬರ್ತದೆ ನಿಮ್ಮದು ಎಲ್ಲ ಸೇರಿಸಿ 4,06,000 ಓಕೆ ಮಾಡಿರೋದು. ಫಸ್ಟ್ ಕೇಸ್ ನಿಮ್ಮದು 4,06,820 ಎಲ್ಲ ಪ್ಲಸ್ ಮಾಡ್ಕೋಬೇಕು. 820 ಬಂತು. ಇದು ಎಲ್ಲ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದೆ? ಇದು ಎಲ್ಲ ಪ್ಲಸ್ ಇಲ್ಲಿ ನಿಮ್ದು 4,17,530 ಬಂತು ಕರೆಕ್ಟಾ. ಆಮೇಲೆ ಇಲ್ಲೇ ಎಲ್ಲ ಪ್ಲಸ್ ಮಾಡಿರಿ. ಇಲ್ಲಿ ನಿಮ್ದು ಎಷ್ಟು ಬರ್ತದ್ರಿಪ್ಪ ಆನ್ಸರ್? 4,27,240 ಓಕೆ. ಇದು ನಿಮ್ದು ग्रॉस सैलरी. ಇದು ನಿಮ್ದು ಏನ್ರಿಪ್ಪ ग्रॉस सैलरी. गॉट इट? समझ में आया? इसको ऐसे सॉल्व करते. बहुत ईजी है. जस्ट थोड़ा माइंड लगा उतना ही. ओके डन. वी हैव solve the question. This one. So this is the question, Mr. Naresh question. Okay. Next this is the solution part of salary and rent free accommodation. Then this is the main gross salary part. Okay. Hope you understood all the concept.
ಸೊ ಈಗ ನೋಡ್ರಿಪ್ಪ ನಾವು ಎಲ್ಲ ಡಿಸ್ಕಸ್ ಮಾಡೀವಿ ಈಗ. नेक्स्ट ಈಗ रेंट फ्री अकोमोडेशन रेंट फ्री हाउस बेस ಮೇಲೆ अभी हमारे सभी क्वेश्चंस हो गए. So we'll meet in the next video based on some perquisites like a car perquisite question, then income from salary 10 marks questions. Okay, thank you all of you for watching this video. Please share this channel link and comments down below if you have any doubts. Okay, like, comment, share to your friends, classmates and relatives. Thank you all of you.